ಓಂ ಶ್ರೀ ಸತ್ ಉಪಾಸ್ಯೆ ನಮಃ. ಗಂ ಗಂ ಗಣನಾನ್ತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮುಪವಷ್ಟವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋದಿವಿಸ್ಸೇದಸಾದನಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನಿಕುಂಡಸಂಭೂತಾ ದೇವಕಾರ್ಯ ಸಮದ್ಯದ ಶ್ರೀಲಲಿತತ್ರಿಪುರಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ಪ್ರತಿ ವಾರದಂತೆ ವಾರ ಭವಿಷ್ಯ, ಪ್ರತಿ ಭಾನುವಾರ ವಾರ ಭವಿಷ್ಯ ಹಾಕುವಂಥ ರೀತಿಯಲ್ಲಿ ಈ ವಾರವೂ ಕೂಡ ವಾರ ಭವಿಷ್ಯ, ವಾರದ ಸ್ಥಿತಿಗತಿಗಳು, ಬದಲಾವಣೆ, ಗ್ರಹಗತಿಗಳ ಬದಲಾವಣೆ, ದಿನ ವಿಶೇಷಗಳೇನಿದೆ ಅದೆಲ್ಲವನ್ನು ಕೂಡ ನೋಡೋಣ. 2/8/2026ರಿಂದ 8/8/2026ರವರೆಗಿನ ವಾರ ಭವಿಷ್ಯ. ಈ ವಾರ ಆರಂಭದ ದಿವಸವೇ ಅಂದರೆ ಭಾನುವಾರವೇ ಸಂಕಷ್ಟಾರ ಚತುರ್ಥಿ ಇರ್ತಕ್ಕಂಥದ್ದು. ಅಂದರೆ 2ನೇ ತಾರೀಕು ಚಂದ್ರೋದಯ ಬಂದು ರಾತ್ರಿ 9:25 ಇರ್ತಕ್ಕಂಥದ್ದು. ಅದೇ ದಿವಸ ಮಿಥುನ ರಾಶಿಗೆ ಕುಜ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಕುಜ ಸ್ವನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ, ಅದು ಒಂದು ಬಲ. ಬಟ್ ಒಂದು ರೀತಿಯಲ್ಲಿ ಬಲಹೀನದ ಕ್ಷೇತ್ರಕ್ಕೆ, ಶತ್ರು ಕ್ಷೇತ್ರಕ್ಕೆ ಹೋಗ್ತಾ ಇರ್ತಕ್ಕಂಥ ಕುಜ. ಹಾಗಾಗಿ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆಗಳಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಬಟ್ ಅಷ್ಟು ಗಂಭೀರತೆಯನ್ನು ಪಡೆತಕ್ಕಂಥ ಸಂದರ್ಭಗಳಿರೋದಿಲ್ಲ. ಹೋಗ್ತಾ ಹೋಗ್ತಾ ಅದರ ಪರಿಸ್ಥಿತಿಗಳು ಬದಲಾಗೋದಕ್ಕೆ ದಾರಿಯಾಗ್ತದೆ. ಇನ್ನು 4/8/2026 ಮಂಗಳವಾರ ಶ್ರೀ ಚಾಮುಂಡೇಶ್ವರಿ ಜನ್ಮೋತ್ಸವವಿರ್ತಕ್ಕಂಥದ್ದು. 4ನೇ ತಾರೀಕು ಮಂಗಳವಾರವೇ ಇರ್ತಕ್ಕಂಥದ್ದು. ಆವತ್ತಿನ ದಿವಸ ಸಾಧ್ಯವಾದರೆ ಯಾವುದಾದ್ರು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ, ಅಂದರೆ ಲಲಿತಾಂಬಿಕೆನೂ ಅದೇನೆ, ಚಾಮುಂಡೇಶ್ವರಿ ಅಂದ್ರೂ ಅದನ್ನೇ, ರಾಜರಾಜೇಶ್ವರಿ ಅಂದ್ರೂ ಅದನ್ನೇ, ಮಾಕಳಮ್ಮ ಅಂದ್ರೂ ಅದನ್ನೇ. ಬೆಳಕು ಒಂದೇ, ರೂಪಗಳು ಬೇರೆ ಬೇರೆ ರೀತಿಯಲ್ಲಿ ಅವರವರ ಭಾವಕ್ಕೆ ತಕ್ಕನಾದಂಥ ರೀತಿಯಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಯಾರಿಗೇ ಆದ್ರೂ ಕೂಡ ಅಮ್ಮನವರ ಅನುಗ್ರಹವಾಗಬೇಕು, ಚಾಮುಂಡೇಶ್ವರಿ ಅನುಗ್ರಹವಾಗಬೇಕು ಅನ್ನೋದಿತ್ತು ಅಂದರೆ ಮೈಸೂರಿಗೆ ಹೋಗೋಕ್ಕಾಗಲ್ಲ ಅನ್ನುವಂಥ ಹೋಗಿ ದರ್ಶನ ಮಾಡ್ತೀರಾ, ಖಂಡಿತ ಆಗಲಿ. ಇಲ್ಲ, ಹೋಗೋಕ್ಕೆ ಅದಕ್ಕೆ ಆಗ್ತಾ ಇಲ್ಲ, ಧೃತಿಗೆಡೋಂಥ ಅವಶ್ಯಕತೆ ಇಲ್ಲ. ಹತ್ತಿರದಲ್ಲೇ ಇರ್ತಕ್ಕಂಥ ಯಾವುದಾದ್ರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇನ್ನು 5/8/2026 ಬುಧವಾರ ಕಟಕ ರಾಶಿಗೆ ಬುಧ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಅಂದರೆ ಬುಧನೂ ಕೂಡ ಶತ್ರು ಕ್ಷೇತ್ರಕ್ಕೆ ಹೋಗ್ತಾ ಇರುವಂಥದ್ದು, ಶತ್ರು ನಕ್ಷತ್ರದಲ್ಲಿರ್ತಕ್ಕಂಥದ್ದು. ಪರಿಣಾಮ ವಿರುದ್ಧಗಳೇನಾದರೂ ಆಗುತ್ತಾ ನೋಡೋಣ. 7/8/2026 ಶುಕ್ರವಾರ, ಆಷಾಢ ಶುಕ್ರವಾರ, ಲಕ್ಷ್ಮೀ ಪೂಜೆ. ಅವತ್ತಿನ ದಿವಸವೂ ಕೂಡ ಅಮ್ಮನವರ ಆರಾಧನೆ, ಅಮ್ಮನವರ ಕ್ಷೇತ್ರ ದರ್ಶನ, ಅಮ್ಮನವರ ದರ್ಶನವನ್ನು ಮಾಡ್ತಕ್ಕಂಥದ್ದು. ಅಲ್ಲಿ ಹೋಗಿ ಕುಳಿತು ಲಲಿತ ಸಹಸ್ರನಾಮಾವಳಿಯನ್ನು ಅಥವಾ ಲಕ್ಷ್ಮೀ ಅಷ್ಟೋತ್ತರವನ್ನು ಪಾರಾಯಣ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಖಂಡಿತವಾಗಲೂ ಕೂಡ ವರದಾನವಾಗುತ್ತೆ. ಭಕ್ತಿ ಮುಖ್ಯ. ನೀವೇನು ಕೊಡ್ತೀರಿ, ಏನು ಬಿಡ್ತೀರಿ ಅನ್ನೋದು ಮುಖ್ಯ ಆಗೋದಿಲ್ಲ, ಭಕ್ತಿ ಮುಖ್ಯ ಆಗುತ್ತೆ. ಆ ಭಕ್ತಿಯೇ ಪ್ರಧಾನವಾಗಿ ನಿಮಗೆ ರಕ್ಷಣೆಯಾಗಿ ನಿಲ್ತಕ್ಕಂಥದ್ದು. ಹಾಗಾಗಿ ಭಕ್ತಿಯಿಂದ ಅಮ್ಮನವರ ಆರಾಧನೆ ಮಾಡಿ, ಎಲ್ಲಿರ್ತೀರೋ ಅಲ್ಲೇ ಆರಾಧನೆ ಮಾಡಿ, ಖಂಡಿತ ಅಮ್ಮನವರ ಅನುಗ್ರಹವಾಗುತ್ತೆ. ಇನ್ನು ಗ್ರಹಗತಿಗಳ ಸ್ಥಿತಿಗತಿಗಳು. ವಾರ ಆರಂಭ, ಭಾನುವಾರ ಆರಂಭ ಆಗಬೇಕಾದರೆ ಕುಜ ವೃಷಭ ರಾಶಿನಲ್ಲಿರ್ತಾನೆ, ಮಿಥುನ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಮಿಥುನ ರಾಶಿನಲ್ಲಿ ಬುಧ ಇರ್ತಾನೆ, ಮತ್ತು ಅವನು ಕಟಕ ರಾಶಿಗೆ ಬುಧವಾರ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಕಟಕ ರಾಶಿನಲ್ಲಿ ಗುರು ಇರ್ತಕ್ಕಂಥದ್ದು, ಕಟಕ ರಾಶಿನಲ್ಲಿ ರವಿ ಇರ್ತಕ್ಕಂಥದ್ದು, ಕೇತು ಸಿಂಹರಾಶಿನಲ್ಲಿರ್ತಕ್ಕಂಥದ್ದು, ನೀಚ ಶುಕ್ರ. ನೀಚ ಶುಕ್ರ ಅಂದ ಮಾತ್ರಕ್ಕೆ ನೀಚನಾಗೋಗ್ಬಿಟ್ನಾ, ತೊಂದರೆ ಸಿಕ್ಕಾಕ್ಕೊಂಡ್ಬಿಟ್ವಾ ಅನ್ನೋ ರೀತಿಯಲ್ಲಿ ಕೆಲವೊಂದು ಆತಂಕಗಳಿರ್ತದೆ. ಆ ರೀತಿಯಲ್ಲಿಲ್ಲ. ಇಲ್ಲೊಂದು ಸಣ್ಣದಾಗಿ ವಾರ ಮಧ್ಯಭಾಗದವರೆಗೆ ಸ್ವಲ್ಪ ನೀಚಭಂಗ ರಾಜಯೋಗದಲ್ಲಿರ್ತಾನೆ. ಯಾರು ಬುಧ ಅಂತಕ್ಕಂಥವನು, ಅಲ್ಲ ಶುಕ್ರ ಅಂತಕ್ಕಂಥವನು. ಬುಧ ಸ್ವಕ್ಷೇತ್ರದಲ್ಲಿರೋದ್ರಿಂದ ಶುಕ್ರನಿಗೆ ನೀಚಭಂಗ ರಾಜಯೋಗವಾಗುತ್ತೆ. ಅದರಲ್ಲೂ ಕೂಡ ಕೆಲವು ರಾಶಿಗಳಿಗೆ ಶನಿಯ ದೃಷ್ಟಿ, ಶುಕ್ರನಿಗೆ ಮಿತ್ರನಾಗಿರ್ತಕ್ಕಂಥ ಶನಿಯ ದೃಷ್ಟಿ ಇರ್ತಕ್ಕಂಥದ್ರಿಂದ, ವಕ್ರ ಶನಿಯ ದೃಷ್ಟಿ, ಅದು ಒಂದು ರೀತಿಯಲ್ಲಿ ಪ್ಲಸ್ ಆಗುತ್ತೆ ಕೆಲವು ರಾಶಿಗಳಿಗೆ ಅದೇ ಸಮಸ್ಯೆ ಆಗುವ ಪರಿಣಾಮವನ್ನು ಬೀರುತ್ತೆ. ಇನ್ನು ಕುಂಭರಾಶಿನಲ್ಲಿ ರಾಹು ಇದ್ದಾನೆ, ಮೀನರಾಶಿನಲ್ಲಿ ವಕ್ರ ಶನಿ ಇರ್ತಕ್ಕಂಥದ್ದು. ಚಂದ್ರ ಬಂದು ವಾರ ಆರಂಭದಲ್ಲಿ ಕುಂಭರಾಶಿನಲ್ಲಿರ್ತಾನೆ. ವಾರ ಪೂರ್ತಿ ನಿಮಗೆ ಮೀನ, ಮೇಷ, ವೃಷಭ ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ವಾರಾಂತದಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಅದರಲ್ಲೂ ಕೂಡ ಸ್ವನಕ್ಷತ್ರಯುತನವಾಗಿ ಸಂಚಾರವನ್ನು ಮಾಡ್ತಾ ಇರ್ತಾನೆ.
ಇಷ್ಟು ಗ್ರಹಗತಿಗಳ ಸ್ಥಿತಿಗತಿಗಳು. ಹಾಗಾಗಿ ಸ್ಥಿತಿಗತಿಗಳು ಏನು ಬರುತ್ತೆ, ಏನು ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥ ರೀತಿ ನೋಡಿದಾಗ ಮೇಷರಾಶಿನಿಗೆ ಸಂಬಂಧಪಟ್ಟಂತೆ ಶಕ್ತಿ ಇರುತ್ತೆ, ಕೆಲಸ ಮಾಡುವಂಥ ಶಕ್ತಿ ಇರುತ್ತೆ. ಆ ಡೆಡಿಕೇಶನ್, ಎಷ್ಟು ಕೆಲಸ ಕೊಟ್ಟರು, ಎಷ್ಟು ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಎಲ್ಲೂ ಸುಸ್ತಾಯಿತು, ನನಗೆ ಸೋಲಾಯಿತು, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಕೈ ಚೆಲ್ಲಿ ಕೊಡ್ತಕ್ಕಂಥ ಸಂದರ್ಭಗಳಿರೋದಿಲ್ಲ. ಆದರೆ ಅವಕಾಶಗಳೇ ಕಡಿಮೆ ಬರತಕ್ಕಂಥ ಸ್ಥಿತಿ ಇರುತ್ತೆ. ಕೆಲಸ ಮಾಡುವಂಥ ಉತ್ಸಾಹ ಇರುತ್ತೆ, ಬಟ್ ಅವಕಾಶಗಳ ಕಡಿಮೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು. ನೀಚಭಂಗಯ ರಾಜಯೋಗಕ್ಕೊಳಗಾಗಿರ್ತಕ್ಕಂಥ ಧನಾಧಿಪತಿ ನಿಮಗೇನಾದರೂ ಸಡನ್ನನೇನಾದರೂ ಹಣಕಾಸಿನ ಉಳಿತಾಯ ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ಲಸ್ ಆಗುತ್ತೆ ಅನ್ನೋ ರೀತಿಯಾದಂಥ ಭರವಸೆಗಳು ಮೂಡಬಹುದು. ಅದು ಸಾಧ್ಯವಾದರೆ ಹೆಣ್ಣು ಮಕ್ಕಳಿಂದ, ಅಕ್ಕನೋ ತಂಗಿನೋ ಸ್ನೇಹಿತನೋ ಹೆಂಡತಿನೋ ಅಥವಾ ನಿಮಗೆ ಹತ್ತಿರವಾಗಿರ್ತಕ್ಕಂಥ ಬಂಧು ಬಾಂಧವರು ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ ಯಾವುದೋ ಒಂದು ಹೆಣ್ಣು ಮಗಳಿಂದ ಏನಾದರೂ ರಾಜಯೋಗ ಪ್ರಾಪ್ತಿಯಾಗಬೇಕು ಅಥವಾ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಬಟ್ ಹೆಣ್ಣು ಮಕ್ಕಳಿಂದ ಅಲ್ಲದೆ ಬೇರೆ ರೀತಿಯಲ್ಲಿ ನಿಮಗೆ ಆ ರಾಜಯೋಗ ಅಂತಕ್ಕನ್ನೋದು ಪ್ರಾಪ್ತಿಯಾಗುವಂಥ ಸ್ಥಿತಿನಲ್ಲ. ಆದರೆ ಕುಟುಂಬದ ಒಡನಾಟ ಚೆನ್ನಾಗಿದ್ದರೆ ಅದರ ಪ್ರಾಪ್ತಿಯಾಗತ್ತೆ, ಇಲ್ಲ ಅಂದರೆ ಅದನ್ನೂ ಕೂಡ ಮೈನಸ್ ಮಾಡಿಕೊಡ್ತಾರೆ. ದರ್ಪವನ್ನು ತೋರ್ಸೋಕೆ ಹೋದರೆ ಯಾರೂ ಕೊಡೋದಿಲ್ಲ. ದರ್ಪ ತೋರ್ಸೋಕೆ ಹೋಗದಲ್ಲೇ ಅದನ್ನು ಪ್ರೀತಿಯುತವಾಗಿ ನಡೆದುಕೊಂಡರೆ ಖಂಡಿತವಾಗಲೂ ಕೂಡ ನಿಮಗೆ ಹೆಣ್ಣು ಮಕ್ಕಳಿಂದ ಸಹಾಯ ಸಹಕಾರ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು ಬರ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವುದೋ ಎಕ್ಸಾಮ್ ಇದೆ ಅಂದರೆ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭಗಳು ಬರ್ತದೆ. ಇಂಟರ್ವ್ಯೂ ಇದ್ದರೆ ಸ್ವಲ್ಪ ಹಿನ್ನಡೆಗಳಾಗಬಹುದು. ಯಾವುದಾದ್ರು ಕಂಪ್ನಿಗಳಲ್ಲಿ ಕೆಲಸಕ್ಕೆ ಇಂಟರ್ವ್ಯೂ ಹಾಕಿದ್ದೇನೆ ಅಂದರೆ ಸ್ವಲ್ಪ ಹಿನ್ನಡೆಗಳಾಗಬಹುದು ಅನ್ನೋ ರೀತಿಯಾದಂಥ ಸ್ಥಿತಿ ಇರುವಂಥದ್ದು. ತಾಯಿಯ ಸಹಕಾರ ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೆ ತಾಯಿಯ ಸಹಕಾರ ಸಿಗೋದಕ್ಕೆ ದಾರಿ ಉಂಟು. ಮಕ್ಕಳಿಂದ ನಷ್ಟ, ನೋವು, ನಿರಾಸೆಗಳು, ಪ್ರೀತಿ ಪಾತ್ರರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಮತ್ತು ಪ್ರೀತಿ ಪಾತ್ರರಿಂದ ಭಾವನೆಗಳಿಂದ ತೊಳೆದಾಟ ವಾರ ಆರಂಭದಲ್ಲಿ ಇರುತ್ತೆ. ತದನಂತರ ಅದು ಸುಧಾರಣೆ ಆಗೋದಕ್ಕೆ ದಾರಿಯಾಗ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಇಲ್ಲಿ ಒಂದು ವಿಷಯ ಏನಂದರೆ ಆರೋಗ್ಯವನ್ನು ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಮೇಷರಾಶಿನವರು. ಆರೋಗ್ಯ ಕೆಡಿಸಿಕೊಂಡರೆ ದೀರ್ಘಾವಧಿಯವರೆಗೆ ಸ್ವಲ್ಪ ಬಳಲಿಕೆಯನ್ನು ಅನುಭವಿಸ್ಬೇಕಾಗತ್ತೆ, ನೋವನ್ನು ಅನುಭವಿಸ್ಬೇಕಾಗತ್ತೆ. ಅಂದರೆ ವೈದ್ಯೋಪಚಾರಕ್ಕೆ ನಿಮಗೆ ಸ್ವಲ್ಪ ಸವಾಲೊಡ್ಡುವಂಥ ರೀತಿಯಲ್ಲಿ ಅನಾರೋಗ್ಯ ಅಂತಕ್ಕಂಥದ್ದು ಬರಬಹುದು. ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ಇನ್ನೊಂದು ರಿಯಾಕ್ಷನ್ ಆಗುವಂಥ ಪರಿಸ್ಥಿತಿಗಳು ಬರ್ಬೋದು. ಹಾಗಾಗಿ ದೀರ್ಘಾವಧಿವರೆಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ತಂದುಕೊಳ್ತೀರಿ. ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ, ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಸೂಕ್ತ. ದಾಂಪತ್ಯದಲ್ಲಿ ಅತೃಪ್ತಿ ಮತ್ತು ಅಸಮಾಧಾನ ಅಂತಕ್ಕಂಥ ರೀತಿಯಲ್ಲಿರುವಂಥದ್ದು. ಮೂರನೆಯವರ ಮಧ್ಯಪ್ರವೇಶ ದಾಂಪತ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು. ಎಲ್ಲೋ ಅಡ್ಡದಾರಿಯನ್ನು ಹಿಡಿಸುವಂಥ ರೀತಿಯಲ್ಲಿ ನಿಮ್ಮ ಭಾವನೆಗಳು, ಮನಸ್ಥಿತಿಗಳು ಸ್ವಲ್ಪ ಕೆಡಿಸುವಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಅಷ್ಟಮ ಪ್ರಭಾವ ಕುಜ ಅಷ್ಟಮದಲ್ಲಿ ಓವರ್ ಆಗಿ ಏನು ರಿಯಾಕ್ಟ್ ಮಾಡ್ತಿರಲ್ಲ ಅದೇ ನಿಮಗೆ ಅವಘಡವನ್ನು ತರ್ತದೆ, ತೊಂದರೆಯನ್ನು ತರುವಂಥ ಸಂದರ್ಭಗಳು ಬರ್ತದೆ. ಬಂಧು ಬಾಂಧವರೊಂದಿಗೆ ಸ್ವಲ್ಪ ಕಲಹವಾಗಬಹುದು ಅಥವಾ ನಷ್ಟಗಳನ್ನು ಅನುಭವಿಸುವಂಥ ಸ್ಥಿತಿಯೂ ಕೂಡ ಬರಬಹುದು. ಒಂದು ಕಡೆಯಿಂದ ಮೇಷರಾಶಿನವ್ರಿಗೆ ಒಂದು ರೀತಿಯಲ್ಲಿ ಹೋರಾಟದ ಶಕ್ತಿ ಇರುತ್ತೆ ಅನ್ನೋದು ಬಿಟ್ಟರೆ ಮಿಕ್ಕಂತೆ ಎಲ್ಲ ರೀತಿಯಲ್ಲೂ ಸ್ವಲ್ಪ ಕಲ್ಮಶಗಳನ್ನೇ ನೋಡಬೇಕಾಗತ್ತೆ. ವ್ಯವಹಾರ, ಉದ್ಯೋಗ, ವ್ಯಾಪಾರ ಮತ್ತು ನಡವಳಿಕೆಗಳು, ಸಂಬಂಧಗಳು ಎಲ್ಲದರಲ್ಲೂ ಕೂಡ ನಿಮಗೆ ಒಂಥರ ಇರುಸು ಮುರುಸು ಸಮಸ್ಯೆಗಳನ್ನೇ ಅನುಭವಿಸಬೇಕಾದಂಥ ಅನಿವಾರ್ಯತೆಗಳು ಇರ್ತದೆ. ಹಾಗಾಗಿ ಎಚ್ಚರಿಕೆ ಹೆಜ್ಜೆ ನಿಮಗೆ ಬಹಳ ಸೂಕ್ತ. ಮೇಷರಾಶಿನಿಗೆ ಸಂಬಂಧಪಟ್ಟಂತೆ ರೀತಿ ನೋಡಿದಾಗ ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ ಕಣಿಗಿಲೆ ಹಾರವನ್ನು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಎಲ್ಲರೂ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಷಭ ರಾಶಿನಿಗೆ ಸಂಬಂಧಪಟ್ಟಂತೆ ವೃಷಭ ರಾಶಿನವ್ರಿಗೆ ನೀಚನಾಗಿರ್ತಕ್ಕಂಥ ಶುಕ್ರ ಸ್ವಲ್ಪ ಡೌನ್ ಮಾಡಬೇಕು, ಆದರೆ ಡೌನ್ ಮಾಡೋದಿಲ್ಲ. ಯಾಕೆಂದರೆ ಯೋಗಕಾರಕನ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ನೀಚಭಂಗ ರಾಜಯೋಗವಾಗುತ್ತೆ. ಯಾವುದೇ ತೊಂದರೆಗಳಿದ್ದರೂ ಕೂಡ ಬಗೆಹರಿಸಿಕೊಳ್ಳುವಂಥ ಸಂದರ್ಭಗಳ ನಿರ್ಮಾಣವಾಗಿ ಬರುತ್ತೆ. ಬುಧ ಬೇರೆ ಲಕ್ಷ್ಮೀ ಯೋಗದಲ್ಲಿ ಒಳಗಾಗಿದ್ದಾನೆ. ಆರ್ಥಿಕವಾದಂಥ ಸ್ಥಿತಿನಲ್ಲೂ ಕೂಡ ಅಂಥ ಮೈನಸ್ ಅನ್ನೋ ರೀತಿಯಾದಂಥ ನಿರೀಕ್ಷಿತ ಪ್ರಮಾಣದಲ್ಲಿ ಬರದೇ ಇರಬಹುದು. 100 ರೂಪಾಯಿ ನಿರೀಕ್ಷೆ ಇಟ್ಕೊಂಡಿದ್ರೆ ಅಟ್ಲೀಸ್ಟ್ 75ರಿಂದ 80% ಆದ್ರೂ ಕೂಡ ನಿಮಗೆ ನಿರೀಕ್ಷೆಗೆ ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಅನುಕೂಲವಾಗುವಂಥ ಸಂದರ್ಭಗಳು.
ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅದೃಷ್ಟ ಯೋಗಫಲ ಲಾಭವನ್ನು ತರತಕ್ಕಂಥ ಪರಿಸ್ಥಿತಿಗಳೆಲ್ಲೂ ಕೂಡ ಕಂಡು ಬರುತ್ತದೆ. ಬಟ್ ಲಾಭಾಧಿಪತಿಯಾದಂಥನು ಅಸ್ತನಾಗಿರೋದ್ರಿಂದ ಸಾಮಾನ್ಯವಾಗಿ ಬಂದಂಥ ಅವಕಾಶಗಳಂತೂ ಬರುತ್ತೆ ವೃಷಭರಾಶನಿಗೆ. ಬಂದಂಥ ಅವಕಾಶವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳದೆ ಬರೋದನ್ನು ಅಥವಾ ಬಂದಂಥ ಅದೃಷ್ಟವನ್ನು ಕಳೆದುಕೊಳ್ಳಬಹುದು. ಸರಿಯಾಗಿ ಉಪಯೋಗಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಅದೃಷ್ಟದ ವಾರವೇ ಒಂದು ರೀತಿಯಲ್ಲಿ ಈ ವಾರ ನಿಮಗೆ ಒಂದು ಬದಲಾವಣೆಗಳನ್ನು ನೋಡಬೇಕು, ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರುತ್ತೆ. ಚೇತರಿಕೆ ಆಗಬೇಕು, ಒಂದು ಸಂತೃಪ್ತಿಯ ವಾರವನ್ನು ಅನುಭವಿಸಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲೇ ಇರುತ್ತೆ. ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳೇನಿರೋದಿಲ್ಲ. ಏನಾದರೂ ಸಣ್ಣ ಪುಟ್ಟದಾಗಿ ಬರುವುದಾದರೆ ಸ್ವಲ್ಪ ಸುಸ್ತಾಗ್ಬೋದು, ಆ್ಯಸಿಡಿಟಿ ಪ್ರಾಬ್ಲಮ್, ಪಿತ್ತದೋಷಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗ್ಬೋದು. ಸಣ್ಣದಾಗಿ ಏನಾದರೂ ಗರ್ಭದೋಷದ ಸಮಸ್ಯೆಗಳಿರ್ತಕ್ಕಂಥವ್ರು ಅಥವಾ ತಿಂಗಳ ದೋಷದ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಒದ್ದಾಟವಾಗಬಹುದು ಸಣ್ಣದಾಗಿ. ಅದು ತುಂಬ ಗಂಭೀರ ಆಗೋದಿಲ್ಲ, ಸ್ವಲ್ಪ ಪೇಯ್ನ ಅನುಭವಿಸ್ಬೇಕಾಗತ್ತೆ ಅನ್ನುವಂಥ ಸ್ಥಿತಿನಲ್ಲಿ ಇರುವಂಥದ್ದು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅವಕಾಶಗಳು ಬರ್ತದೆ. ಬಟ್ ನೀವು ಇದಕ್ಕಿಂತ ಇನ್ನೊಂದು ಬೆಟರ್ ಅನ್ನೋ ರೀತಿಯಲ್ಲಿ ಕಂಡೀಷನ್ಗೆ ಹೋಗಿ ಬಂದಂಥ ಅವಕಾಶವನ್ನು ಕಳೆದುಕೊಳ್ತೀರಿ ಅನ್ನೋ ರೀತಿಯಾದಂಥ ಸ್ಥಿತಿ. ಶುಭ ಕಾರ್ಯ ಪ್ರಯತ್ನ ಅವಕಾಶಗಳಿರ್ತದೆ, ಮುಂದೂಡ್ತೀರಿ ಅನ್ನೋ ರೀತಿಯಾದಂಥ ಸಂದರ್ಭ. ಎಲ್ಲ ಮುಂದೂಡುವಂಥದ್ದೇ ನಿಮ್ಮದು. ಇವತ್ತಿನ ಲಕ್ ಇದ್ರೂ ಅದನ್ನು ಉಪಯೋಗಿಸ್ಕೊಳ್ಳಲ್ಲ, ಯಾಕಂದರೆ ವಕ್ರ ಅಲ್ವಾ. ಹಾಗೆ ಲಕ್ ಇದ್ರೂ ಅದನ್ನು ಉಪಯೋಗಿಸ್ಕೊಳ್ಳಲ್ಲ. ಆ ಲಕ್ ಕೊಡುವಂಥ ಗುರುವಾಗಿ ಹಸ್ತನಾಗಿದ್ದಾನೆ. ಹಾಗಾಗಿ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಸಂದರ್ಭಗಳೇ ನಿರ್ಮಾಣ ಆಗೋದಿಲ್ಲ, ಅಥವಾ ಬೇರೆ ಚಾಯ್ಸ್ ಅನ್ನೋ ರೀತಿಯಲ್ಲಿ ಹೋಗ್ತೀರಿ, ಎಲ್ಲ ಕಳೆದುಕೊಳ್ಳತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಮಾತ್ರ ಈ ವಾರ ಅದ್ಭುತವಾದಂಥ ವಾರ. ಎಲ್ಲ ಪರ್ಫೆಕ್ಟ್. ವಿದ್ಯೆ, ಉದ್ಯೋಗ, ಪ್ರಗತಿ, ಅನುಕೂಲ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ, ಯತ್ನ ಕಾರ್ಯ ಎಲ್ಲದರಲ್ಲೂ ಕೂಡ ಸಕ್ಸಸ್ಸನ್ನು ನೋಡ್ತಕ್ಕಂಥ ಸಂದರ್ಭಗಳಿದೆ. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಹೋಗ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡೋಂಥದ್ದು ಬೇಡ. ನಿಮ್ಮ ಸೋಮಾರಿತನ ಮತ್ತು ನೋಡೋಣ ಅನ್ನೋ ರೀತಿಯಾದಂಥ ಒಂದು ಬೇಜವಾಬ್ದಾರಿತನದ ಒಂದು ಹುಂಬತನದ ನಡವಳಿಕೆ ನಿಮ್ಮನ್ನು ಸೋಲಿಸಬಹುದು ಅಷ್ಟೇ. ವೃಷಭರಾಶಿನವ್ರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಆ ಬಾಳೆಹಣ್ಣೇನಾದರೂ ಕೊಟ್ಟರೆ, ಬರಬೇಕಾದ್ರೆ ಎಲ್ಲರೂ ಕೋತಿಗಳು ಸಿಕ್ಕರೆ ಕೊಡಿ. ಇಲ್ಲವ ಯಾರಾದರೂ ಭಕ್ತರು ಬಂದಿರ್ತಾರಲ್ಲ, ಪುಟ್ಟ ಮಕ್ಕಳಿಗೆ ಸಂಬಂಧಪಟ್ಟಂಥ ರೀತಿಯ ಪುಟ್ಟ ಮಕ್ಕಳು ಬರ್ತಿದ್ರೆ ಆ ಮಕ್ಕಳಿಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಬಾಧಕಾಧಿಪತಿ ಪ್ರಭಾವಕ್ಕೊಳಗಾಗಿದ್ದಾನೆ. ಒಂದು ಕಡೆಯಿಂದ ಮದುವೆ ಚಿಂತೆ, ಇನ್ನೊಂದು ಕಡೆಯಿಂದ ಪಾಲುದಾರಿಕೆ ವ್ಯವಹಾರದ ಚಿಂತೆ, ಇನ್ನೊಂದು ಕಡೆಯಿಂದ ಸಂಗಾತಿ ಆರೋಗ್ಯ ವ್ಯತ್ಯಾಸ ಆಗ್ತದಲ್ಲ ಅನ್ನೋ ರೀತಿಯಾದಂಥ ಆತಂಕ, ಇನ್ನೊಂದು ಕಡೆಯಿಂದ ಅಭಿವೃದ್ಧಿಯ ಚಿಂತೆ, ಇನ್ನೊಂದು ಕಡೆಯಿಂದ ಏನು ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ವಲ್ಲ, ಹೆಸರು ಮಾಡೋದಕ್ಕಾಗ್ತಾ ಇಲ್ಲ, ಒಂದು ಗೌರವ ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲವಲ್ಲ ಅನ್ನೋ ರೀತಿಯಾದಂಥ ಆತಂಕ, ಚಿಂತೆ ಇವೆಲ್ಲವೂ ಕೂಡ ಕಂಡು ಬರ್ತದೆ. ಒಂಥರ 6 ಕೇಳ್ತಾಯಿಲ್ಲ 3 ಕೀಳ್ತಾಯಿಲ್ಲ ಹೋಗ್ತಾ ಇತ್ತಲ್ಲಪ್ಪ ಜೀವನ ಅನ್ನೋ ರೀತಿಯಲ್ಲಿ ಜಿಗುಪ್ಸೆ ಅಥವಾ ಒತ್ತಡವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಏನಾದರೂ ದೈವಶಾಪ ಆಗಿಬಿಟ್ಟಿದೆಯಾ, ಗುರುಶಾಪ ಆಗಿಬಿಟ್ಟಿದೆಯಾ, ಯಾರದೋ ದೃಷ್ಟಿ ಬಿದ್ದುಬಿಟ್ಟಿದೆಯಾ, ಏನೋ ಮಾಟ ಮಂತ್ರ ಆಗಿಬಿಟ್ಟಿದೆಯಾ, ಈ ಪ್ರಭಾವಗಳು ಪರಿಣಾಮಗಳು ಆ ರೀತಿಯಾದಂಥ ಒಂದು ಆಲೋಚನೆಗಳು ಹೆಚ್ಚಾಗಿ ಬರುತ್ತೆ. ಕಳೆದ ವಾರವೂ ಈ ಪರಿಣಾಮಗಳಿರ್ತದೆ, ಈ ವಾರವೂ ಕೂಡ ಅದರ ಪರಿಣಾಮಗಳು ಬರೋದಕ್ಕೆ ದಾರಿ ಉಂಟು. ಹಾಗಾಗಿ ಮಿಥುನ ರಾಶಿನವರು ಅವೆಲ್ಲವನ್ನು ಕೂಡ ಬದಿಗೆ ಸರಿಸಿ ಮುಂದೆ ಹೋದರೆ ಖಂಡಿತವಾಗಲೂ ಕೂಡ ನಿಮಗೆ ಅನುಕೂಲವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಬರುವಂಥ ಸಂದರ್ಭಗಳು ಕಂಡುಬರುತ್ತದೆ. ಬಂಧು ಬಾಂಧವರಿಂದ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆಗಳಾಗಬಹುದು, ಅಥವಾ ಕೊಟ್ಟಂಥ ದುಡ್ಡು ವಾಪಸ್ ಬರದಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಮೋಸಕ್ಕೊಳಗಾಗಬಹುದಂಥ ಸಂದರ್ಭಗಳು ಬರ್ತದೆ. ತುಂಬ ಹಚ್ಕೊಳ್ಳೋದಕ್ಕೆ ಹೋಗ್ತೀರಿ, ತುಂಬ ಆತ್ಮೀಯತೆಯಿಂದ ಅಥವಾ ತುಂಬ ಒಳ್ಳೆತನವನ್ನು ತೋರ್ಸೋಕೆ ಹೋಗ್ತೀರಿ, ಯಾರೋ ಕಷ್ಟರಿದ್ದಾರೆ ಬೆನ್ನಿಗೆ ನಿಲ್ಲೋದಕ್ಕೆ ಹೋಗ್ತೀರಿ, ಸಿಕ್ಕಾಕ್ಕೊಂತೀರಿ ನೀವು. ಈ ಸ್ಥಿತಿಯನ್ನು ನೋಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸ ತುಂಬ ರಿಚ್ನಲ್ಲ, ಓಕೆ ಅನ್ನೋ ರೀತಿಯಲ್ಲಿ ಇರುತ್ತೆ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಅಥವಾ ತಾಯಿಯ ಕಂಡೀಷನ್ಸು ಸ್ವಲ್ಪ ನಿಮಗೆ ಮಾನಸಿಕವಾದಂಥ ಒತ್ತಡವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಭಾವನಾತ್ಮಕವಾದಂಥ ಸೋಲು, ಮಕ್ಕಳೊಂದಿಗೆ ಸ್ವಲ್ಪ ಮನಸ್ತಾಪ ಕಲಹ, ಒಂದು ಮಕ್ಕಳ ನಡವಳಿಕೆ ನಿಮಗೆ ಬೇಸರವನ್ನು ತರುವಂಥ ಸಂದರ್ಭಗಳು ಕಂಡುಬರುತ್ತದೆ. ತುಂಬ ಪ್ರೀತಿ ವಿಶ್ವಾಸದಿಂದ ಕಂಡಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ಸಣ್ಣದಾಗಿ ಇರುಸು ಮುರುಸನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ.
ಅದೃಷ್ಟ ಮೇಲ್ಮುಖವಾಗಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಒಳಮುಖವಾಗಿ ನಾನು ಅದೃಷ್ಟ ವಂಚಿತನ ಅನ್ನೋ ರೀತಿಯಾದಂಥ ಒಂದು ಫೀಲ್, ಗಿಲ್ಟಿ ಫೀಲ್ ಅನ್ನುವಂಥ ವಾತಾವರಣ ಬರುವಂಥದ್ದು. ರೋಗಾಧಿಪತಿಯಾದಂಥ ರಾಶಿ ಪ್ರಭಾವ ಅಥವಾ ಲಗ್ನ ಪ್ರಭಾವಕ್ಕೊಳಗಾಗ್ತಾ ಇರತಕ್ಕಂಥದ್ದಾಗಿರೋದ್ರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ. ಯಾರು ರಕ್ತದೋಷಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಕಿಡ್ನಿ ಹರ್ನಿಯ ಸಂಬಂಧಪಟ್ಟಂತೆ ವ್ಯತ್ಯಾಸ, ಹೊಟ್ಟೆ ನೋವು ಬರ್ತಕ್ಕಂಥದ್ದು ಅಥವಾ ಮೋಷನ್ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಮೋಷನ್ ಹಿಡಿತಕ್ಕಂಥದ್ದು, ಇಂಥವು ಎಕ್ಸಸ್ ಆಫ್ ಈಟ್ ಜಾಸ್ತಿಯಾಗಿ ಸ್ವಲ್ಪ ದೇಹದ ಮೇಲೆ ಪರಿಣಾಮ ಬೀರಬಹುದು ಅಂತಕ್ಕಂಥ ವಾತಾವರಣ, ಕುಜನ ಪ್ರಭಾವ ಆ ರೀತಿಯ ಪರಿಣಾಮವನ್ನು ಬೀರುತ್ತೆ. ಅದೇ ಸಂದರ್ಭದಲ್ಲಿ ಅಲ್ಲೂ ರಾಶ್ಯಾಧಿಪತಿನೂ ಅಲ್ಲೇ ಇರೋದ್ರಿಂದ ಆರೋಗ್ಯದ ಬಗ್ಗೆ ಜಾಗ್ರತೆಯನ್ನು ವಹಿಸಲೇಬೇಕಾಗತ್ತೆ ನೀವು. ಮತ್ತು ಪಾಲುದಾರಿಕೆ ವ್ಯವಹಾರ ಹಿನ್ನಡೆಯನ್ನು ತರ್ತಕ್ಕಂಥ ಸಂದರ್ಭಗಳು ಕಂಡುಬರುತ್ತೆ. ವ್ಯಾಜ್ಯಗಳಲ್ಲಿ ಸ್ವಲ್ಪ ನಿಮ್ಮ ಪರವಾಗಿ ಆಗುವಂಥದ್ದು ಅಥವಾ ಗೆಲುವನ್ನು ನೋಡತಕ್ಕಂಥ ಸಂದರ್ಭಗಳು ಬರುವಂಥ ಸಂದರ್ಭಗಳು ಕಂಡುಬರ್ತದೆ. ತಂದೆಯಿಂದ ಸಹಕಾರದ ನಿರೀಕ್ಷೆಗಳಿರುತ್ತೆ, ಬಟ್ ಸಹಕಾರ ಸಿಗುವುದಿಲ್ಲ. ಪ್ರಯಾಣ ಸ್ವಲ್ಪ ಅನಾನುಕೂಲತೆಯಿಂದ ಕೂಡಿರ್ತದೆ ಅಥವಾ ಹೋದಂಥ ಕೆಲಸ ಸುಸೂತ್ರವಾಗಿ ಆಗದಂಥ ರೀತಿಯಲ್ಲಿ ಸ್ವಲ್ಪ ಅಡ್ಡಕತ್ತರಿನಲ್ಲಿ ನಿಲ್ಲಬಹುದು. ಒಂದು ಕಡೆಯಿಂದ ಲಾಭದ ಪ್ರಮಾಣ ಕುಂಠಿತ, ಉಳಿತಾಯವಿಲ್ಲ, ಈ ರೀತಿಯಲ್ಲಿ ಹೋಗ್ತಾ ಇರ್ತದೆ, ಜಿಡ್ಡುಗಟ್ಟಿದಂಥ ರೀತಿಯಲ್ಲಿ ಹೋಗ್ತಾ ಇರ್ತದೆ. ಅತೃಪ್ತಿ ಮತ್ತು ಅಸಮಾಧಾನದಲ್ಲಿ ಹೋಗ್ತಾ ಇರ್ತದೆ. ಎಲ್ಲ ನಡೀತದೆ, ಬಟ್ ಅತೃಪ್ತಿ ಅಸಮಾಧಾನದಲ್ಲಿ ಇರ್ತದೆ. ಮಿಥುನ ರಾಶಿಯವರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಎಲ್ಲಾದರೂ ಸತ್ಯನಾರಾಯಣ ಪೂಜೆ ಆಗ್ತಾಯಿದ್ರೆ ಹೋಗಿ ಬರ್ತಕ್ಕಂಥ ಪ್ರಯತ್ನ ಮಾಡಿ. ಒಂದು, ಇಲ್ಲವೇ ವಾರ ಆರಂಭದಲ್ಲಿಯೇ ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು, ಹೋಗಿ ಒಂದಿಷ್ಟೊತ್ತು ಕುಳಿತು ಆ ಪೂಜೆ ಮಾಡಬೇಕಾದ್ರೂ ಅಥವಾ ಸಂಕಷ್ಟ ಮಾಡಬೇಕಾದ್ರೂ ಕುಳಿತು ಒಂದು 5-10 ನಿಮಿಷ ಕುಳಿತು ಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ಬರ್ತಕ್ಕಂಥ ಪ್ರಯತ್ನ ಮಾಡಿ. ಎಂಥದಿದ್ರೂ ಕೂಡ ಆ ವಿಘ್ನ ನಿವಾರಕನೇ ಎಲ್ಲವನ್ನೂ ಕೂಡ ಕಳಿತಾನೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಕಟಕ ರಾಶಿನವ್ರಿಗೆ ಒಂದು ರೀತಿಯಲ್ಲಿ ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಒದ್ದಾಟಗಳಿರುವಂಥ ಪರಿಸ್ಥಿತಿಗಳು ಕಂಡುಬರ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಉಸಿರಾಡುವಂಥದ್ದು, ಒಂದು ಏನು ಇಲ್ಲಪ್ಪ ಅನ್ನೋ ರೀತಿಯಲ್ಲಿ ಖಾಲಿ ಕುಳಿತಿರುವಂಥ ಮನುಷ್ಯನಿಗೆ ಯಾವುದೋ ಒಂದು ಅವಕಾಶ ಅಂತಕ್ಕಂಥದ್ದು ಪ್ರಾಪ್ತಿಯಾಗಿ ಒಂದು ಸ್ವಲ್ಪ ಸುಧಾರಣೆ, ರಿಲ್ಯಾಕ್ಸ್ ಅನ್ನೋ ರೀತಿಯಾದಂಥ ಕಂಡೀಷನ್ನ ನೋಡುವಂಥ ಸಂದರ್ಭಗಳು ಕಂಡುಬರುತ್ತೆ. ಅತಿ ಹೆಚ್ಚು ಖರ್ಚುಗಳು ಬರ್ತದೆ, 100ಕ್ಕೆ 200 ರೀತಿಯಾದಂಥ ಖರ್ಚು. ಏನೋ ಸುಮ್ಮನೆ ತಿರುಗಾಡ್ಕೊಂಬರೋಣ ಅಂತ ಹೋಗ್ತೀರಿ, ಅಲ್ಲೇನೋ ಖರ್ಚು ಮಾಡ್ಕೊಂಬರ್ತೀರಿ. ಹಾಗಾಗಿ ಖರ್ಚು ಜಾಸ್ತಿ ಆಗುತ್ತೆ. ಹಾಗಾಗಿ ಉಳಿತಾಯವೂ ಇರೋದಿಲ್ಲ, ಲಾಭದ ಪ್ರಮಾಣ ಅಷ್ಟಕ್ಕಷ್ಟೇ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಖರ್ಚು ಮಾತ್ರ ಜಾಸ್ತಿ ಹೋಗ್ತಲೇ ಇರ್ತದೆ, ಕೂಡಿಟ್ಟಿದ್ದು ಕೂಡ ಹೊರಟು ಹೋಗುವಂಥ ಕಂಡೀಷನ್ಸಲ್ಲಿದೆ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ತೃತೀಯ ಪ್ರಭಾವ ಸ್ವಲ್ಪ ಬಂಧು ಬಾಂಧವರು ಸ್ವಲ್ಪ ದೂರವಾಗ್ತಕ್ಕಂಥದ್ದು, ಬಂಧು ಬಾಂಧವರು ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಬಂಧು ಬಾಂಧವರಿಂದ ಆಗ್ತಕ್ಕಂಥ ಕೆಲವೊಂದು ನಡವಳಿಕೆಗಳು, ಸಮಸ್ಯೆಗಳು ನಿಮ್ಮ ಮೇಲೆ ಒತ್ತಡವನ್ನು ಮತ್ತು ಪರಿಣಾಮವನ್ನು ಬೀರ್ತಕ್ಕಂಥ ಸಂದರ್ಭ. ಸುಮ್ಮನೆ ಅಪಪ್ರಚಾರ, ಸುಮ್ಮನೆ ನಿಮಗೆ ನೋವನ್ನು ಕೊಡುವಂಥ ರೀತಿಯಲ್ಲಿ ನಡೆದುಕೊಳ್ತಾರೆ ನೆರೆಹೊರೆಯವರು, ಬಂಧು ಬಾಂಧವರು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು. ಯಾವುದಾದ್ರು ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಿ ಅಂತಂದರೆ ಸ್ವಲ್ಪ ಜಾಗ್ರತೆಯಿಂದ ಮಾಡಿ, ಸ್ವಲ್ಪ ಹಿನ್ನಡೆಗಳಾಗಬಹುದು. ಹಾಗಾಗಿ ಭಾಳ ತಯಾರಿಯನ್ನು ಮಾಡಿಕೊಳ್ಳಿ, ಮೆಂಟಲಿ ಪ್ರಿಪೇರಿ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ವಿದ್ಯಾಭ್ಯಾಸ ಓಕೆ, ಬಟ್ ಮರವಿನ ಸ್ವಭಾವ ಜಾಸ್ತಿ ಇರ್ತದೆ, ಮರೆತು ಹೋಗ್ತದೆ. ಏನು ಹೋದ್ರೂ ಕೂಡ ಬೇರೆ ಎಲ್ಲೋ ಆಲೋಚನೆ ಬರ್ತದೆ, ಟಿ ವಿ ಕಡೆಗೆ ವ್ಯಾಮೋಹ ಬರ್ತದೆ, ಮೊಬೈಲ್ ಕಡೆಗೆ ವ್ಯಾಮೋಹ ಬರುತ್ತೆ, ಅಲ್ಲೆಲ್ಲೋ ತಿರುಗಾಡ್ಕೊಂಬರೋಣ ಅನ್ನೋ ವ್ಯಾಮೋಹಗಳು ಬರ್ತದೆ. ಸುಮ್ಮನೆ ತಿರುಗಾಟ, ಅನಗತ್ಯವಾದಂಥ ತಿರುಗಾಟ, ಏನು ಪ್ರಯೋಜನ ಆಗೋದಿಲ್ಲ. ಬರೀ ತಿರುಗಾಡಿನೇ ಈ ವಾರವೆಲ್ಲವೂ ಕೂಡ ನಷ್ಟವನ್ನು ಮಾಡ್ಕೊಳ್ತಕ್ಕಂಥದ್ದು, ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಪ್ರಯೋಜನಕ್ಕಿಲ್ಲದಂಥ ರೀತಿಯಾದಂಥ ಓಡಾಟ, ಒದ್ದಾಟ ಅನ್ನೋ ರೀತಿಯಾದಂಥ ಸಂದರ್ಭಗಳು. ಮಕ್ಕಳು ಪ್ರೀತಿಪಾತ್ರರು ಅಂತಕ್ಕಂಥದ್ದು ದೂರವಾಗುವಂತಹ ಸಾಧ್ಯತೆಗಳು ಬರಬಹುದು, ಅಥವಾ ಮಕ್ಕಳಿಗೋಸ್ಕರವಾಗಿಯೂ ಅಥವಾ ಪ್ರೀತಿಪಾತ್ರರಿಗೋಸ್ಕರವಾಗಿಯೂ ಹೆಚ್ಚಿನದಾದಂಥ ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿಗಳನ್ನು ನೋಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆರೋಗ್ಯ ಅಂತಕ್ಕಂಥದ್ದು ಸ್ವಲ್ಪ ಅಷ್ಟೊಂದು ಗಂಭೀರತೆಯನ್ನು ಪಡೆಯಲಿಲ್ಲ ಅಂತಂದ್ರೂ ಕೂಡ ಸ್ವಲ್ಪ ಶುಗರ್ ವ್ಯತ್ಯಾಸಗಳಿರ್ತಕ್ಕಂಥವ್ರು ಎಚ್ಚರಿಕೆಯಿಂದಿರಬೇಕು. ಗಂಟಲಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥದ್ದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನದಾಗುವಂಥ ಸಂದರ್ಭಗಳು ಬರ್ಬೋದು, ಅಥವಾ ಉಲ್ಬಣವು ಆಗಬಹುದು ಅಂತಕ್ಕಂಥದ್ದು. ಅಥವಾ ಏನಾದರೂ ಸಣ್ಣದಾಗಿ ವ್ಯತ್ಯಾಸಗಳಾಗಿ ವೈದ್ಯರಿಗೆ ತೋರಿಸಿದರೆ ಸರಿಯಾಗಿ ಟ್ರೀಟ್ಮೆಂಟು ಆ ವೈದ್ಯರಿಂದ ಸಿಗದಂಥ ರೀತಿಯಲ್ಲಿ ಇರಬಹುದು, ಮಿಸ್ಗೈಡ್ ಆಗುವಂಥ ಸ್ಥಿತಿ ಬರಬಹುದು. ಈ ಕಟಕ ರಾಶಿನವ್ರಿಗೆ ಈ ವಾರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ
ಏನಾದರೂ ಸಮಸ್ಯೆಗಳಾದಂಥ ಪಕ್ಷದಲ್ಲಿ. ಇನ್ನು ಸಂಗಾತಿ ಅಥವಾ ದಾಂಪತ್ಯ ಅಂತಕ್ಕಂಥದ್ದು ಎಲ್ಲೋ ಒಂದು ಸರಿದಾರಿಗೆ ಬರುವಂಥ ಸಂದರ್ಭ. ಒಂದು ಎಲ್ಲೋ ಸಣ್ಣದಾಗಿ ಆಗಿರುವಂಥ ಸಂಬಂಧಗಳು ಅಥವಾ ದಾಂಪತ್ಯದ ಸಂಬಂಧ ಅಂತಕ್ಕಂಥದ್ದು, ಬೇರೆ ಸಂಬಂಧ ಓಕೆ ಸಮಸ್ಯೆ ಆಗುತ್ತೆ, ಬಟ್ ದಾಂಪತ್ಯ ಸಂಬಂಧ ಮನಸ್ತಾಪ ಆಗಿರುವಂಥದ್ದನ್ನು ತೇಪೆ ಹೆಚ್ಚುವಂಥದ್ದು ಅಥವಾ ಸರಿ ಮಾಡಿಕೊಳ್ತಕ್ಕಂಥ ಒಂದು ಅವಕಾಶಗಳು ಬರುವಂಥ ಸಂದರ್ಭಗಳು ಕಂಡುಬರ್ತದೆ. ಕಟಕ ರಾಶಿಯವರಾಗಿದ್ದು ಕುಜದಶಿ ರಾಹುದಶಿ ಕುಜಭುಕ್ತಿಯ ನಡೀತಾ ಇದ್ದಂಥ ಪಕ್ಷದಲ್ಲಿ ಸ್ವಲ್ಪ ವಿದೇಶಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೇರೆ ದೇಶ ಬೇರೆ ರಾಜ್ಯಗಳಲ್ಲಿ ಅವಕಾಶಗಳನ್ನು ಹುಡುಕ್ತಾ ಇದ್ದಾರೆ ಅಂತಂದರೆ ಈ ಸಂದರ್ಭ ಬಹಳ ಸೂಕ್ತವಾದಂಥ ವೇದಿಕೆಯಾಗಿ ಪರಿವರ್ತನೆಯಾಗುವಂಥ ಸನ್ನಿವೇಶಗಳು ಇರುತ್ತದೆ ಅಂತಕ್ಕಂಥದ್ದು. ಲಾಭಾಧಿಪತಿ ತೃತೀಯ ಪ್ರಭಾವ ಮಾತುಗಾರಿಕೆಯಿಂದ, ಅಂದರೆ ಬಂಡವಾಳ ಹಾಕದೇ ವ್ಯಾಪಾರವನ್ನು ಮಾಡುವಂಥವ್ರು ಯಾರಿರ್ತಾರಲ್ಲ ಅವರಿಗೆ ಮಾತ್ರ ಸ್ವಲ್ಪ ವರದಾನವಾಗಬಹುದು ಈ ಒಂದು ವಾರ. ಕಟಕ ರಾಶಿಗೆ ಸಂಬಂಧಪಟ್ಟಂತೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಸಾಧ್ಯವಾದಷ್ಟು ಕೂಡ ದತ್ತಾತ್ರೇಯರ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನ ಮಾಡಿ, ಅಥವಾ ಯಾರಾದರೂ ನಿಮ್ಮ ಇಷ್ಟ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನ ಮಾಡಿ. ಗುರು ಅಸ್ತನಾಗಿರೋದ್ರಿಂದ, ಗುರುಬಲ ಇಲ್ಲದೇ ಇರೋದ್ರಿಂದ ಇನ್ನಷ್ಟು ಸಮಸ್ಯೆಗಳಾಗುತ್ತೆ. ಹಾಗೆ ಗುರುವಿನ ಅನುಗ್ರಹಕ್ಕೆ ಯಾವುದಾದ್ರೂ ನಿಮ್ಮ ಇಷ್ಟ ಗುರುವಿನ ಸ್ಮರಣೆ ಮತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನ ಮಾಡಿ. ಸಿಂಹರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಿಂಹರಾಶಿನವ್ರಿಗೆ ಒತ್ತಡಗಳು ಮೊದಲೇ ಒದ್ದಾಟಗಳಾಗಿರ್ತದೆ, ಆರೋಗ್ಯ ಕೆಟ್ಟಿರ್ತದೆ, ಶತ್ರುಗಳ ಉಪಟಳ ಜಾಸ್ತಿ ಆಗಿರ್ತದೆ, ಸಾಲಗಾರರ ಚಿಂತೆ ಜಾಸ್ತಿ ಆಗಿರ್ತದೆ. ಎಲ್ಲವೂ ಕೂಡ ಸ್ವಲ್ಪ ನಿಮಗೆ ಸಮಸ್ಯೆಯನ್ನೇ ತಂದು ನಿಲ್ಲಿಸಿರ್ತದೆ. ಆದರೆ ದುರಾದೃಷ್ಟವಶಾತ್ ಈ ವಾರ ಆ ಒತ್ತಡ ಮತ್ತೊಂದು ಶತ್ರುಗಳು, ಸಾಲಗಾರರ ಕಾಟ ಇವುಗಳಿಂದ ಮುಕ್ತರಾಗ್ತೀರಿ, ಅಥವಾ ದಾಂಪತ್ಯದ ಒಂದು ಸಮಸ್ಯೆಗಳಿಂದ ತಕ್ಕ ಮಟ್ಟಿಗೆ ಮುಕ್ತರಾಗ್ತೀರಿ. ಬಟ್ ಖರ್ಚುಗಳು ಜಾಸ್ತಿ ಬರ್ತದೆ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಿ ಸಮಸ್ಯೆ ಸಿಕ್ಕಾಕ್ಕೊಳ್ತೀರಿ. ಎಲ್ಲೋ ಅದು ಲಾಭ ಕೊಡೋದಿಲ್ಲ, ನಷ್ಟ ಮಾಡುವಂಥ ರೀತಿಯಲ್ಲಿ ಇರುವಂಥ ವ್ಯವಹಾರಕ್ಕೆ ನೀವು ಕೈ ಹಾಕ್ತೀರಿ, ಇನ್ವೆಸ್ಟ್ ಮಾಡ್ತೀರಿ, ಅಲ್ಲಿ ಕಳೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಸಿಂಹರಾಶಿನಿಗೆ ಈ ಸಂದರ್ಭ ಸೂಕ್ತ ಅಲ್ಲವೇ ಅಲ್ಲ. ತೊಂದರೆಯನ್ನು ಕೊಡುವಂತೆ ಬೇಕಾದ್ರೆ ನೋಡಿ, ಚಾಲೆಂಜ್ ಮಾಡಿ ನೋಡಿ ನಿಮಗೆ ಬೇಕಾದರೆ. ಸಿಂಹರಾಶಿನವರಿಗೆ ಈ ವಾರ ಷೇರು ಮಾರುಕಟ್ಟೆ ಮಗದೊಂದು ಅಥವಾ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಲಾಭವೇನಾದರೂ ತರುತ್ತಾ ಅಂತಕ್ಕಂಥ ರೀತಿಯಲ್ಲಿ ನೋಡಿ, ಸಾಧ್ಯ ಆಗೋದೇ ಇಲ್ಲ. ಆದರೆ ಸಿಂಹರಾಶಿ ಅಥವಾ ಸಿಂಹಲಗ್ನವಾಗಿದ್ದು ರಾಹುದಿಶಿ ಕುಜದಿಶಿ ರಾಹುಭುಕ್ತಿಯಾಗಿದ್ದರೆ ಅವರಿಗೆ ಮಾತ್ರ ಲಾಭ, ಯೋಗಫಲ, ಅದೃಷ್ಟ, ಒಂದು ರೀತಿಯ ಲಕ್ ಅಂತಕ್ಕಂಥದ್ದು ಕೈ ಹಿಡಿತದೆ, ಖಂಡಿತ ಹಿಡಿತದೆ. ಸಿಂಹರಾಶಿ ಸಿಂಹಲಗ್ನವಾಗಿದ್ದು ರಾಹುದಿಶಿ ಕುಜಭುಕ್ತಿ ನಡೀತಾ ಇದ್ದರೆ ಅದ್ಭುತವಾದಂಥ ವಾರವಾಗಿ ಪರಿವರ್ತನೆ ಆಗತ್ತೆ. ಯಾವುದೋ ದಶೆ ಭುಕ್ತಿ ಪ್ರಾಣಭುಕ್ತಿನಲ್ಲೋ ಬಂದಿದ್ದಂಥ ಪಕ್ಷದಲ್ಲಿ ಇನ್ನಿದ್ದಂಥವ್ರು ಎಲ್ಲರಿಗೂ ಕೂಡ ಮೈನಸ್ಸನ್ನೇ ನೋಡ್ತಕ್ಕಂಥ ಸಂದರ್ಭಗಳು ಕಂಡುಬರ್ತದೆ. ಓವರ್ ಥಿಂಕಿಂಗ್ ಜಾಸ್ತಿ ಬರ್ತದೆ. ಓವರ್ ನಾಲೆಡ್ಜ್ನ, ಅತಿ ಬುದ್ಧಿವಂತಿಕೆಯ ಪ್ರದರ್ಶನವನ್ನು ಮಾಡೋಕ್ಕೆ ಹೋಗಿ ಗುಂಡಿಗೆ ಬೀಳ್ತಕ್ಕಂಥ ಪರಿಸ್ಥಿತಿ ಕೆಲವ್ರದ್ದು ಇರುತ್ತೆ. ಆ ಕಂಡೀಷನ್ಸಲ್ಲಿ ನಿಮ್ಮದು ಈ ವಾರವಿರ್ತಕ್ಕಂಥ ಸಾಧ್ಯತೆಗಳು. ದಶಮಾಧಿಪತಿಯಾದಂಥ ಧನಭಾವ, ಉದ್ಯೋಗ ಮಾಡ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸುಧಾರಣೆ ಆಗುತ್ತೆ, ಉಸಿರಾಡುವಂಥ ಪರಿಸ್ಥಿತಿ. ಬಟ್ ಆದರೂ ಕೂಡ ಉಳಿತಾಯ ಇರೋದಿಲ್ಲ, ಉಸಿರಾಡ್ತೀರಷ್ಟೇ, ಉಳಿತಾಯ ಇರೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಬರುವಂಥ ಹಣಕಾಸಿನ ವ್ಯವಸ್ಥೆಗಳು ಬರೋದಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣಗಳಲ್ಲಿ ಇರುವಂಥದ್ದು. ಉದ್ಯೋಗದ ಹುಡುಕಾಡದಿರತಕ್ಕಂಥವ್ರಿಗೆ ರಿಸರ್ಚ್ ಲೈನು, ಸೈಂಟಿಸ್ಟು, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಹೋಟೆಲ್ ಉದ್ಯಮ, ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಿನಿಮಾ, ನಟನಾ ಕ್ಷೇತ್ರ, ಕಲಾಕ್ಷೇತ್ರ ಅಂತಕ್ಕಂಥ ರೀತಿಯಲ್ಲಿ ಉದ್ಯೋಗದ ಹುಡುಕಾಟ ಅಥವಾ ಉದ್ಯೋಗಸ್ಥರಿಗೆ, ಆ ಕ್ಷೇತ್ರದಲ್ಲಿರ್ತಕ್ಕಂಥ ಉದ್ಯೋಗಸ್ಥರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಬಂಧು ಬಾಂಧವರೊಂದಿಗೆ ಕಿತ್ತಾಟ, ಕಲಹ, ಮನಸ್ತಾಪಗಳು, ಶತ್ರುತ್ವಗಳು ಆಗಬೇಕು. ನೆರೆಹೊರೆಯ ಸ್ತ್ರೀಯರೊಂದಿಗೆ ಮನಸ್ತಾಪಗಳು ಮತ್ತು ಅವರಿಂದ ಸ್ವಲ್ಪ ಗೌರವಕ್ಕೆ ಧಕ್ಕೆಯಾಗುವಂಥ ಸ್ಥಿತಿ ಏನಾದರೂ ಬರಬೇಕು.
ಅತ್ತೆ ಸೊಸೆಯ ನಡುವಿನಲ್ಲಿ ಮನಸ್ತಾಪಗಳು ಹೆಚ್ಚಾಗತ್ತೆ ಸಿಂಹರಾಶಿನವ್ರಿಗೆ ಈ ವಾರ ಅಂತಕ್ಕಂಥದ್ದು. ಭಾಗ್ಯಾಧಿಪತಿಯಾದಂಥ ಲಾಭ ಪ್ರಭಾವ ಅಂತಕ್ಕಂಥ ರೀತಿಯಲ್ಲಿ ಇರೋದರಿಂದ ಸ್ವಲ್ಪ ಅದೃಷ್ಟ, ಕುಜದಶೆ ರಾಹು ಭಕ್ತಿ ನಡೀತಾ ಇದ್ದರೆ ಸ್ವಲ್ಪ ಅದೃಷ್ಟ ಕೈ ಹಿಡಿತದೆ ಇನ್ನೂ ರೀತಿಯಾದಂಥ ಸ್ಥಿತಿನಲ್ಲಿ ಇರುವಂಥದ್ದನ್ನು ಸಿಂಹರಾಶಿನವರು ನೋಡ್ತೀರಿ. ವಯೋವೃದ್ಧರಿಗೆ ಸ್ವಲ್ಪ ನೋವನ್ನು ಕೊಡ್ತೀರಿ, ಸಮಸ್ಯೆ ಸಿಕ್ಕಾಕ್ಕೊಳ್ತೀರಿ. ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು. ಬೇರೆ ಯಾರಿಗೇ ನೋವು ಕೊಟ್ಟರು ಇನ್ನು 3 ದಿವಸನೋ 4 ದಿವಸನೋ ವರ್ಷಕ್ಕೋ 6 ವರ್ಷಕ್ಕೋ ಆ ನೋವು ರಿಟರ್ನ್ ಬರಲೇಬೇಕು, ಕರ್ಮ ರಿಟರ್ನ್ ಆಗಲೇಬೇಕು. ಆ ಸ್ಥಿತಿನಲ್ಲಿರ್ತದೆ ಸಿಂಹರಾಶಿನವ್ರಿಗೆ. ಪರಿಹಾರ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ನೀವು ಎಲ್ಲಾದರೂ ಹನುಮಂತನ ದೇವಸ್ಥಾನವಿದ್ದಂಥ ಪಕ್ಷದಲ್ಲಿ ತುಪ್ಪದ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ ಹೋಗಿ ಬರಬೇಕಾದ್ರೆ ಯಾರಾದರೂ ಮುತ್ತೈದೆಯರು ಸಿಕ್ಕಿದರೆ ಅವರಿಗೆ ಒಂದು ಅಕ್ಷತೆಯನ್ನು ಕೊಟ್ಬಿಟ್ಟು ಆಶೀರ್ವಾದನ ಪಡ್ಕೊಳ್ಳಿ ಅವರಿಂದ. ಖಂಡಿತವಾಗಲೂ ಕೂಡ ನೀನು ಅದನ್ನು ಮಾಡಿ ಏನೋ ಒಂದು ನಡೀತದೆ ನಿಮಗೆ. ಏನೋ ಒಂದು ಅಟ್ಲೀಸ್ಟು ಈ ವಾರ ಪೂರ್ತಿ ಉತ್ಸಾಹದಿಂದ ಬದುಕುವಂಥದ್ದಾದರೂ ಸಿಗುತ್ತೆ ಸಿಂಹರಾಶಿನಿಗೆ ಮಾಡಿ. ಇನ್ನು ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕನ್ಯಾ ರಾಶಿನವ್ರಿಗೆ ಬಾಧಕತೆ ಪ್ರಭಾವ, ಬಾಧಕ್ಕೆ ಅಧಿಪತಿ ಪ್ರಭಾವ ಇರತಕ್ಕಂಥದ್ದಾಗಿರೋದ್ರಿಂದ ರಾಷ್ಟ್ರಾಧಿಪತಿಯಾದಂಥವನು ಸ್ವಲ್ಪ ಅಸಮಾಧಾನ, ಅತೃಪ್ತಿ ಅಂತಕ್ಕಂಥದ್ದು ಮುಂದುವರಿಯಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಸ್ವಲ್ಪ ಯಾಕೋ ಇನ್ನೂ ಏನೋ ಮಾಡಬೇಕು ಅನ್ನೋ ರೀತಿಯಾದಂಥ ಒಂದು ಹುಡುಕಾಟದಲ್ಲಿ ನನ್ನ ಕೈಲೇನು ಮಾಡೋಕ್ಕಾಗ್ತಲ್ವಲ್ಲ ಅನ್ನೋ ರೀತಿಯಾದಂಥ ಅಸಮಾಧಾನ, ಅತೃಪ್ತಿ, ಅಥವಾ ಮಾಡಿದ್ದಂಥದ್ದು ತೃಪ್ತಿ ಸಿಗದೆ ಸ್ವಲ್ಪ ಅಸಮಾಧಾನ, ಅತೃಪ್ತಿ ಅನ್ನುವಂಥ ರೀತಿಯಲ್ಲಿರುತ್ತೆ. ಬಟ್ ಆದರೆ ನೀವು ಮಾಡಿದ್ದೆಲ್ಲವೂ ಕೂಡ ಸ್ವಲ್ಪ ಸಕ್ಸಸ್ಸನ್ನು ಕಾಣುವಂಥ ಸ್ಥಿತಿ ಇರುತ್ತೆ. ಪರ್ಫೆಕ್ಟ್ ಇರುತ್ತೆ ಮಾಡುವಂಥ ಕೆಲಸ ಅಂತಕ್ಕಂಥದ್ದು. ಸ್ವಲ್ಪ ಒಂದು ರೀತಿಯಲ್ಲಿ ನಿಮಗೊಂದು ಹೆಸರನ್ನು, ಗೌರವನ ತಂದು ಕೊಡುವಂಥ ರೀತಿಯಲ್ಲಿ ಇರುತ್ತೆ. ಬಟ್ ನಿಮ್ಮ ಆಲೋಚನಾ ರೀತಿಗಳು ಸ್ವಲ್ಪ ನಿಮಗೆ ನೋವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಅದೇ ಸ್ವಲ್ಪ ನಿಮಗೆ ಮನಸ್ಸಿಗೆ ಒತ್ತಡವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ತಾಯಿಯಿಂದ ಲಾಭ, ಅನುಕೂಲ, ಯೋಗಬಲ, ಅದೃಷ್ಟ, ಸ್ಥಿರಾಸ್ತಿ ವಾಹನದಿಂದ ಲಾಭ, ಯೋಗಬಲ, ಅದೃಷ್ಟ, ಗುರು ಹಿರಿಯರಿಂದ ಲಾಭ, ಯೋಗಬಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು, ಅಂದರೆ ಅದೃಷ್ಟ ಅಂದರೆ ಸ್ವಲ್ಪ ಅವರಿಂದ ಅನುಕೂಲವಾಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಖರ್ಚನ್ನು ಬಹಳ ಕಡಿಮೆ ಮಾಡ್ತೀರಿ, ನಿಯಂತ್ರಣ ಮಾಡ್ತೀರಿ. ಅನಗತ್ಯವಾದಂಥ ಖರ್ಚುಗಳು ಆಗೋದೇ ಇಲ್ಲ. ಹಾಗಾಗಿ ಲಾಭದಲ್ಲಿ ಚೇತರಿಕೆಯನ್ನು ಕಾಣ್ತೀರಿ. ಲಾಭದಲ್ಲಿ ಚೇತರಿಕೆ ಆಗುತ್ತೆ. ಬಟ್ ಉಳಿತಾಯ ಅಂತಕ್ಕಂಥ ರೀತಿ ನೋಡಿದಾಗ ಸ್ವಲ್ಪ ಎಲ್ಲರೂ ಇನ್ವೆಸ್ಟ್ಮೆಂಟ್ ಅಥವಾ ಯಾವುದಾದ್ರು ಸೇವಿಂಗ್ಸ್ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಲ್ಲ ಸೇವಿಂಗ್ಸ್ ವಿಚಾರ ಸಂಬಂಧಪಟ್ಟಂತೆ. ಹಾಗಾಗಿ ಸೇವಿಂಗ್ಸ್ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಬಂಧು ಬಾಂಧವರಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ದಾಯಾದಿಗಳ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳಲ್ಲಿರ್ತಕ್ಕಂಥದ್ದು. ಸ್ವಲ್ಪ ಈ ಕಮ್ಯುನಿಕೇಷನ್ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ, ಬಂಡವಾಳ ಹಾಕದೇ ವ್ಯವಹಾರವನ್ನು ಮಾಡುವಂಥವ್ರಿಗೆ ಸ್ವಲ್ಪ ವರದಾನವಾಗುವಂಥದ್ದು, ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು. ಹೋದಂಥ ಪ್ರಯಾಣ, ಯಾವ ಕೆಲಸಕ್ಕೆ ಹೋಗಿರ್ತಿರೋ ಪ್ರಯಾಣ, ಆ ಕೆಲಸವೂ ಸುಸೂತ್ರವಾಗುತ್ತೆ, ಪ್ರಯಾಣವೂ ಕೂಡ ಸುಸೂತ್ರವಾಗಿ ಯಾವುದೂ ಅಡ್ಡಿ, ಆತಂಕ, ತೊಂದರೆ, ತಾಪತ್ರೆಗಳಾಗದಂಥ ರೀತಿಯಾದಂಥ ಸ್ಥಿತಿನಲ್ಲಿ ಈ ದಿವಸ ಕನ್ಯಾ ರಾಶಿನವರು ಇರ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಸಂಗಾತಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಅದರಲ್ಲೂ ಕೂಡ ಈ ಮೈಕೈ ನೋವು, ಥೈರಾಯ್ಡ್ ಪ್ರಾಬ್ಲಮ್ಮು, ಲಿವರ್ ಸಂಬಂಧ ಸಮಸ್ಯೆ, ಅಜೀರ್ಣ ದೋಷ ಇಂಥವು ಸ್ವಲ್ಪ ಎಲ್ಲೋ ಸಣ್ಣದಾಗಿ ಪೀಡನೆಯನ್ನು ಕೊಡಬಹುದು ಸಂಗಾತಿಗೆ ಅನ್ನುವಂಥ ಸ್ಥಿತಿ. ಪಾಲುದಾರಿಕೆ ವ್ಯವಹಾರ ತಟಸ್ಥದ ಒಂದು ಭಾವ, ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಆರೋಗ್ಯದ ಕಂಡೀಷನ್ ಅದ್ಭುತವಾದಂಥ ರೀತಿಯಲ್ಲಿ ಸುಧಾರಣೆಯನ್ನು ಕಾಣುತ್ತದೆ ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಭಾಗ್ಯಾಧಿಪತಿಯಾದಂಥವನು ಪಂಚಮಾಧಿಪತಿಯ ಪ್ರಭಾವಕ್ಕೆ ದೃಷ್ಟಿಗೊಳಗಾಗಿ ನೀಚಭಂಗ ರಾಜಯೋಗಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಹಿರಿಯರಿಂದ ಅಥವಾ ಹೆಣ್ಣು ಮಕ್ಕಳಿಂದ ಅಥವಾ ಅತ್ತೆ, ಅಮ್ಮ ಅಥವಾ ನಿಮಗಿಂತ ಹಿರಿಯರು ಯಾರಿರ್ತಾರೋ ಅವರೆಲ್ಲ ಹೆಣ್ಣು ಮಕ್ಕಳಿಂದಲೂ ಕೂಡ ನಿಮಗೆ ಯೋಗಬಲ, ಅದೃಷ್ಟ, ಲಾಭವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಒಂದು. ಎರಡನೇದಾಗಿ ಕನ್ಯಾ ರಾಶಿನವರು ಯಾರಾದರೂ ಸರ್ಕಾರಿ ಅಧೀನದಲ್ಲಿ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ರಾಜಕಾರಣಿಯಿಂದಲೋ ಸರ್ಕಾರಿ ಅಧಿಕಾರಿಗಳಿಂದಲೋ ಏನೋ ಕೆಲಸ ಆಗಬೇಕು ಅಂದರೆ ಈ ವಾರ ಪ್ರಯತ್ನ ಮಾಡಿ ಸಕ್ಸಸ್ಸನ್ನು ಕಾಣುವಂಥ ಸ್ಥಿತಿ ಎಲ್ಲವೂ ಕೂಡ ಕಾಣುವಂಥದ್ದು ಉಂಟು. ಒಂದು ರೀತಿಯಲ್ಲಿ
ಅದೃಷ್ಟವಾದ ವಾರವಾಗಿ ಪರಿವರ್ತನೆಯಾಗುತ್ತೆ. ಉಳಿತಾಯಕ್ಕೆ ಸಂಬಂಧಪಟ್ಟಂಥ ರೀತಿಯ ತೀರ್ಮಾನ ಫೇಲ್ಯೂರ್ ಇರ್ತದೆ. ಹಾಗಾಗಿ ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಸ್ವಲ್ಪ ಮುಂದೂಡ್ತಕ್ಕಂಥದ್ದು ಸೂಕ್ತ. ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ಪರಿಹಾರ ಎಲ್ಲವೂ ಅನುಕೂಲಕರವಾಗಿಯೇ ನಿಂತಿದೆ. ಅದರಲ್ಲೇನು ಆತಂಕ ಬೀಳುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಬಟ್ ಕುಜನ ಪ್ರಭಾವ ಸ್ವಲ್ಪ ಬಲಯುತವಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಈ ವಾಹನಗಳಲ್ಲಿ, ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ, ಮಿಷಿನರಿ ವರ್ಕ್ ಮಾಡುವಂಥವರು ಸ್ವಲ್ಪ ನೋಡಿಕೊಂಡು ಮಾಡುವಂಥದ್ದು ಸೂಕ್ತ. ಇನ್ನು ತೊಂದರೆ ಏನಾಗೋದಿಲ್ಲ, ನೋಡಿಕೊಂಡು ಮಾಡಿ ಅಷ್ಟೇ. ಮಿಕ್ಕಿದ್ದೇನೋ ಸಮಸ್ಯೆ ಏನಾಗುವಂಥ ಸನ್ನಿವೇಶಗಳು ಇರೋದಿಲ್ಲ. ಪರಿಹಾರ ಸಾಧ್ಯವಾದಷ್ಟು ಕೂಡ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ. ಅದ್ಭುತವಾದಂಥ ರೀತಿಯಲ್ಲಿ ವರ್ಕ್ ಆಗುತ್ತೆ ನಿಮಗೆ ಕನ್ಯಾ ರಾಶಿಯವನಿಗೆ ಈ ವಾರ. ಯಾಕಂದರೆ ಶುಕ್ರ ಅಷ್ಟು ಚೆನ್ನಾಗಿದ್ದಾನೆ ನಿಮಗೆ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ತುಲಾರಾಶಿನವ್ರಿಗೆ ನೀಚಭಂಗ ರಾಜಯೋಗದಲ್ಲಿ ಕುಳಿತಿರ್ತಕ್ಕಂಥ ಶುಕ್ರನ ಪ್ರಭಾವ. ಏಕೆಂದರೆ ಯೋಗಕಾರಕನಾದಂಥವನ ದೃಷ್ಟಿ ನೀಚನಾಗಿದ್ರೂ ಕೂಡ ಆ ನೀಚವನ್ನು ತೆಗಿಬೇಕು ಅಂತಕ್ಕಂಥದ್ದು. ಏನೂ ಇಲ್ಲ ಅಂದ್ರೂ ಕೂಡ ರಾಜನಾಗಿ ಬದುಕಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಕೈಯಲ್ಲಿ ದುಡ್ಡಿಲ್ಲ ಅಂದ್ರೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಕ್ಕಂಥ ಸಂದರ್ಭಗಳು, ಸಾವಿರಾರು ರೂಪಾಯಿ ಖರ್ಚು ಮಾಡ್ತಕ್ಕಂಥ, ಕೈಯಲ್ಲಿ ಜೋಬಲ್ಲಿ ದುಡ್ಡೇ ಇರೋದಿಲ್ಲ, ಬಟ್ ಲಕ್ಸರಿ ಲೈಫ್ ಅನ್ನೋ ರೀತಿಯಾದಂಥ ಸ್ಥಿತಿ. ದುಂದು ವೆಚ್ಚಗಳು ಜಾಸ್ತಿ ಬರುತ್ತೆ. ಎಲ್ಲಿಂದ ಬರುತ್ತೋ, ಹೇಗೆ ಬರುತ್ತೋ, ಖರ್ಚು ಮಾಡೋಕ್ಕೆ ಬರಲೇಬೇಕಲ್ಲ, ಎಲ್ಲಿಂದಲೋ ಬರುತ್ತೆ ಆ ಲಕ್ಸರಿ. ನಾನೇ ರಾಜ ಅನ್ನೋ ರೀತಿಯಲ್ಲಿ, ನಾನೇ ಮಂತ್ರಿ ಅನ್ನೋ ರೀತಿಯಲ್ಲಿ ಒಂದು ಜೀವನ ಈ ಒಂದು ವಾರ ನಿಮ್ಮದು ಪ್ರಾಪ್ತಿಯಾಗಿರುತ್ತದೆ. ಉತ್ಸಾಹದ ವಾರ, ಉತ್ಸಾಹದ ದಿವಸ, ಸಿರಿವಂತಿಗೆ ಜೀವನ, ಮೋಜು ಮಸ್ತಿ ಅಂತಕ್ಕಂಥ ಸಂದರ್ಭ. ಒಂದು ರೀತಿಯಲ್ಲಿ ಯಾರು ನಿಮ್ಮಂಥ ಒಂದು ಆನಂದ, ಆ ಖುಷಿ, ಆ ಸುಖ ಸೌಖ್ಯ ಅಂತಕ್ಕಂಥ ರೀತಿಯಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಖುಷಿ, ಆನಂದ, ಸುಖ ಸೌಖ್ಯದಿಂದ ಬದುಕ್ತಕ್ಕಂಥ ಈ ವಾರ ನಿಮ್ಮದಾಗಿರುತ್ತದೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ನಿಮ್ಮ ಕಂಡೀಷನ್ಸು. ಹಂಗೆ ಏನು ಮಾಡ್ತೀರಿ, ಹಾಗೆ ಎಂಜಾಯ್ ಮಾಡ್ತೀರಿ. ಎಂಥದಿದ್ರೂ ಕೂಡ ಅದು ನೋವನ್ನು ಕೊಡುವಂಥ ರೀತಿಯಲ್ಲಿ ಇದ್ರೂ ಕೂಡ ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ತೀರಿ. ಅದು ನಿಮ್ಮನ್ನು ಉತ್ಸಾಹವನ್ನು ಹೆಚ್ಚು ಮಾಡ್ತದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಅಥವಾ ಹಣಕಾಸಿನ ವಿಚಾರ, ಲಾಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ ಅಂಥ ಅತೃಪ್ತಿ ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ಉಳಿತಾಯದ ಡಿಸಿಷನ್ಸು ಸ್ವಲ್ಪ ಎಲ್ಲೋ ತೀರ್ಮಾನ ತೆಗೆದುಕೊಳ್ಳೋಕ್ಕಲ್ಲ. ಯಾಕೆಂದರೆ ದುಂದು ವೆಚ್ಚಗಳು ಜಾಸ್ತಿ ಬರೋದ್ರಿಂದ, ಖರ್ಚನ್ನು ಜಾಸ್ತಿ ಮಾಡೋದ್ರಿಂದ, ಲಕ್ಸರಿಯನ್ನು ಲೈಫ್ನ ಜಾಸ್ತಿ ಇಷ್ಟಪಡೋದ್ರಿಂದ ನೀವು ನೋಡಿಬೇಕಾದ್ರೆ ನೀವು 10 ರೂಪಾಯಿ ಖರ್ಚು ಮಾಡಿ ಏನಾದರೂ ಒಂದು ತಿನ್ನಬೇಕು ಅಂತ ಹೋದಂಥ ಜಾಗದಲ್ಲಿ 1000 ರೂಪಾಯಿ ಆದರೂ ಪರವಾಗಿಲ್ಲ ಈ ವಸ್ತುನ ತಿನ್ನಬೇಕು ಅಂತೀರಿ. ಆ ಕಂಡೀಷನ್ಸಲ್ಲಿರುವಂಥ ಸಂದರ್ಭಗಳೆಲ್ಲ ಕೂಡ ಕಂಡುಬರುತ್ತೆ. ತೃತೀಯ, ಪ್ರಯಾಣ ಅನಾನುಕೂಲದಿಂದ ಇರ್ತಕ್ಕಂಥ ಸಂದರ್ಭಗಳು. ಪತ್ರ ವ್ಯವಹಾರ ಅಷ್ಟೊಂದು ಚೆನ್ನಾಗಿಲ್ಲ. ಬಂಧು ಬಾಂಧವರ ಪರಿಸ್ಥಿತಿ ಹದಗೆಟ್ಟು ಹೋಗ್ತಕ್ಕಂಥ ಸಂದರ್ಭ. ನೆರೆಹೊರೆಯವರಲ್ಲಿ ಸ್ವಲ್ಪ ಏನೋ ಸಮಸ್ಯೆಗಳು, ಪದೇ ಪದೇ ಸಮಸ್ಯೆಗಳನ್ನು ನೋಡುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಚತುರ್ಥಾಧಿಪತಿಯಾದಂಥ ಷಷ್ಠ ಪ್ರಭಾವ ಅಂತಕ್ಕಂಥದ್ದು, ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಬಹಳ ಚೆನ್ನಾಗಿದೆ, ಬಹಳ ಅದ್ಭುತವಾದಂಥ ರೀತಿಯಲ್ಲಿದೆ. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು, ಶತ್ರುಗಳ ನಾಮಾವಶೇಷವಾಗ್ತಕ್ಕಂಥದ್ದು, ಯಾರು ನಿಮಗಾಗಿ ಕೇಡನ್ನು ಕೊಟ್ಟಿರ್ತಾರೆ, ಕೆಡಕನ್ನು ಮಾಡಿರ್ತಾರೆ, ಅವ್ರಿಗೆ ರಿವರ್ಸ್ ಆಗ್ತಕ್ಕಂಥದ್ದು, ತೊಂದರೆ ಆಗ್ತಕ್ಕಂಥ ಕಂಡೀಷನ್ಸ್ ಎಲ್ಲವೂ ಕೂಡ ಇರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ಪಂಚಮಾಧಿಪತಿಯಾದಂತನು ಭಾಗ್ಯಾಧಿಪತಿ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು. ಮಕ್ಕಳಿಂದ, ಸೋದರ ಮಾವನಿಂದ, ಬಂಧುಗಳಿಂದ ಸ್ವಲ್ಪ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಅದೃಷ್ಟ ಅಂತಕ್ಕಂಥದ್ದು ಕೈ ಹಿಡಬೇಕು, ಅಥವಾ ಅವರ ಸಹಕಾರ ಅಂತಕ್ಕಂಥ ನಿಮಗೆ ಸಿಗಬೇಕು ಅನ್ನೋ ರೀತಿಯಾದಂಥ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಎಲ್ಲವಕ್ಕೂ ಅಲ್ಲ. ಮತ್ತು ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯೋಗ, ಪ್ರಯತ್ನ, ಆಲೋಚನೆ ಅಂತಕ್ಕಂಥದ್ದು ಹೆಚ್ಚಾಗಿ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ, ರಾಜಯೋಗದ ಬದುಕೇ ನಿಮ್ಮದಾಗಿರುತ್ತದೆ ಎನ್ನುವ ರೀತಿಯಾದಂಥ ಸ್ಥಿತಿಯೂ ಕೂಡ ಇರತಕ್ಕಂಥದ್ದು. ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಬದಲಾವಣೆಗೆ ಸಂಬಂಧಪಟ್ಟಂತೆ, ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಸಂಬಂಧಪಟ್ಟಂತೆ ಇರುವಂಥವ್ರಿಗೆ ಮೈನಸ್. ಈಗಾಗಲೇ ಕೆಲಸ ಮಾಡ್ತಾಯಿದ್ರಿ ಅಂದರೆ ಪರ್ಫೆಕ್ಟ್ ಕೆಲಸವನ್ನು ಮಾಡ್ತೀರಿ, ಅಧಿಕಾರಿಗಳು ಸ್ಪಂದಿಸ್ತಾರೆ, ಅನುಕೂಲವಾಗುತ್ತೆ. ಅಧಿಕಾರಿಗಳಿಂದ, ರಾಜಕಾರಣಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಯೋಗ ಫಲವನ್ನು ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು. ಸರ್ಕಾರಿ ಅಧೀನದ ಕಚೇರಿಗಳು ಕೆಲಸ ಮಾಡುವಂಥವ್ರಿಗೆ ಒಂದು ರೀತಿಯ ಲಕ್ ಅಂತಕ್ಕಂಥದ್ದು ಕೈ ಹಿಡಿತಕ್ಕಂಥ ಸಂದರ್ಭವನ್ನು ತುಲಾರಾಶಿನವ್ರು ನೋಡ್ತೀರಿ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಲಕ್ಷ್ಮಿಯ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಅದ್ಭುತವಾದಂಥ ರೀತಿ ನಿಮಗೆ ವರದಾನವಾಗುತ್ತೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ವೃಶ್ಚಿಕ ರಾಶಿನವ್ರಿಗೆ ಈ ವಾರ ಒಳ್ಳೆಯ ವರದಾನವೇ, ಅನುಕೂಲವೇ,
ಯೋಗ ಫಲವೇ ಅದೃಷ್ಟವೇ ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಕಂಡುಬರ್ತದೆ. ಆದರೆ ರಾಶ್ಯಾಧಿಪತಿಯಾದಂಥವನು ನಿಮಗೆ ಅಷ್ಟಮ ಪ್ರಭಾವಕ್ಕೊಳಗಾಗಿರೋದ್ರಿಂದ ನಿಮ್ಮ ಎಡವಟ್ಟಗಳು ಜಾಸ್ತಿ ಇರ್ತದೆ, ನಿಮ್ಮ ಆತುರದ ಪ್ರವೃತ್ತಿಗಳು ಜಾಸ್ತಿ ಇರುತ್ತೆ, ನಿಮ್ಮ ದುಡುಕತನ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ತರುವಂಥ ಸ್ಥಿತಿನಲ್ಲಿ ಕಾಣ್ತದೆ. ಬೇರೆ ಎಲ್ಲ ಅನುಕೂಲ ವರದಾನ ಯೋಗ ಫಲವಿದ್ರೂ ಕೂಡ ನಿಮ್ಮದೇ ಆದಂಥ ಸ್ವಯಂಕೃತ ಅಪರಾಧದಿಂದ ಅದನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಅದೊಂದನ್ನು ನೀವು ನಿಮ್ಮ ಆ ಥರದ ಸ್ಥಿತಿಯ ಆ ಒಂದು ಕಂಡೀಷನ್ಸನ್ನು ಸರಿಯಾಗಿ ನಿರ್ವಹಿಸಿಬಿಟ್ರೆ, ನಿಮ್ಮನ್ನು ನೀವು ಸರಿಯಾಗಿ ನಿರ್ವಹಿಸಿಕೊಂಡು ಬಿಟ್ಟರೆ ಅದೃಷ್ಟ ನಿಮ್ಮ ಬಲಭಾಗಕ್ಕೆ ಬರ್ತದೆ, ಅನುಕೂಲವನ್ನು ತರ್ತದೆ. ಹೇಗೆ? ಸಂಗಾತಿಯಿಂದ ಲಾಭವಾಗುತ್ತೆ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅನುಕೂಲವಾಗುತ್ತೆ, ಹೆಣ್ಣು ಮಕ್ಕಳ ಸಹಕಾರ ನಿಮಗೆ ಸಿಗುತ್ತೆ, ಸರ್ಕಾರಿ ಅಧಿಕಾರಿಗಳು ಸ್ಪಂದಿಸ್ತಾರೆ ಎನ್ನುವಂಥಕ್ಕಂಥದ್ದು, ಮೇಲಧಿಕಾರಿಗಳು ಸ್ಪಂದಿಸ್ತಾರೆ ಎನ್ನುವ ರೀತಿಯಾದಂಥ ಸ್ಥಿತಿ. ಸುತ್ತಲ ವಾತಾವರಣ ಚೆನ್ನಾಗಿರುತ್ತೆ. ಹಾಳು ಮಾಡಿಕೊಂಡ್ರೆ ನಿಮ್ಮ ವ್ಯಕ್ತಿತ್ವದಿಂದಲೇ ಆ ವಾತಾವರಣ ಮಾಡಿಕೊಳ್ಬೇಕು. ಅದರಿಂದ ನೀವೇ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರುತ್ತದೆ. ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಸರಿ ಇರುವುದಿಲ್ಲ. ಲಾಭ ಬರುವುದಾದರೆ ಹೆಣ್ಣು ಮಕ್ಕಳ ಸಹಕಾರದಿಂದ ಲಾಭವಾಗಬೇಕು. ಮತ್ತು ಸೋದರ ಮಾವನಿಂದ ಅಥವಾ ಪುಟ್ಟ ಮಕ್ಕಳಿಂದ ಪುಟ್ಟ ಮಕ್ಕಳ ಮುಖವನ್ನು ನೋಡ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಲಾಭವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗಬಹುದು. ಭಾಗ್ಯ ಪ್ರಭಾವ ಇರೋದ್ರಿಂದ ಸ್ವಲ್ಪ ಅಷ್ಟೊಂದು ಸಕ್ಸಸ್ಸನ್ನು ಕಾಣುವಂಥ ಸ್ಥಿತಿ ಇರೋದಿಲ್ಲ. ಆದರೆ ವಿದ್ಯಾಭ್ಯಾಸ ಮಾತ್ರ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರ ವಾತಾವರಣ. ಹಿರಿಯರೊಂದಿಗೆ ವಯೋವೃದ್ಧರಿಗೆ ಕಲಹಕ್ಕೆ ಬೀಳ್ತೀರಿ, ಜಗಳಕ್ಕೆ ಬೀಳ್ತಕ್ಕಂಥ ಸ್ಥಿತಿ ಕಂಡು ಬರ್ತದೆ. ಬೇಡ ಅಂದ್ರೂ ಕೂಡ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಕ್ಕಂಥ ಸಂದರ್ಭ, ನೋವನ್ನು, ಅವಮಾನವನ್ನು, ಅಪನಿಂದನೆಗಳನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆಗಳು ಬರ್ಬೋದು. ತಡ್ಕೊಂಡ್ರ ಅವರೇ ನಿಮ್ಮ ಲಕ್ ಚೇಂಜ್ ಮಾಡ್ತಾರೆ. ಏನೋ ಅನುಕೂಲವಾಗುತ್ತೆ ಅವರಿಂದಲೇ, ನಿಮಗೆ ಹಿರಿಯರಿಂದಲೇ. ತಡ್ಕೊಳ್ಳಿ. ಏನೊಂದು ಮಾತ್ರ ಬೈದ್ರು ದೊಡ್ಡವರಲ್ಲ ಅಂದ್ಕೊಂಡು ಸುಮ್ಮನೆ ಆಗುವಂಥದ್ದು ಬಹಳ ಸೂಕ್ತ. ಈ ಒಂದು ವಾರ ಮಾತ್ರ ನಿಮಗೆ ಮಿಕ್ಸಿಂಗ್, ನಿಮಗೆ ಎಲ್ಲವೂ ಕೂಡ ಚೆನ್ನಾಗಿ ಆಗುವಂಥ ಸ್ಥಿತಿನಲ್ಲಿ ಇದ್ರೂ ಕೂಡ ಅದನ್ನು ಸದುಪಯೋಗಪಡಿಸ್ಕೊಳ್ಳೋದ್ರೆ ನೀವು ಸೋಲ್ತೀರಿ. ಅದೊಂದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಎಲ್ಲವೂ ಕೂಡ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರ ಮೃತ್ಯುಂಜಯನ ಮಂತ್ರವನ್ನು ಪಾರಾಯಣ ಮಾಡ್ತಕ್ಕಂಥ ಒಂದು ಪ್ರಯತ್ನ. ಅಟ್ಲೀಸ್ಟ್ ಕನಿಷ್ಠ ಒಂದು 11 ಬಾರಿ ಆದ್ರೂ ಕೂಡ ಮೃತ್ಯುಂಜಯನ ಮಂತ್ರವನ್ನು ಹೇಳ್ತಕ್ಕಂಥದ್ದು ಮಾಡಿ. ಮತ್ತು ಲಕ್ಷ್ಮೀ ನರಸಿಂಹನ ದೇವಸ್ಥಾನ ಎಲ್ಲಾದರೂ ಇದ್ದರೆ ಹೋಗಿ ಬರ್ತಕ್ಕಂಥ ಪ್ರಯತ್ನ ಮಾಡಿ. ಬೇಡದಿದ್ದರೂ ಕೂಡ ಬೆನ್ನಿಗೆ ನಿಲ್ತದೆ ಅಪವಾದ ಅಂತಕ್ಕಂಥದ್ದು. ಇನ್ನು ಧನುಸು ರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಧನುಸು ರಾಶಿನಿಗೆ ರಾಷ್ಟ್ರಾಧಿಪತಿಯಾದಂಥನು ಹಸ್ತನಾಗಿ ಕುಳಿತುಕೊಂಡಿದ್ದಾನೆ. ಹಸ್ತನಾದಾಗ ಸ್ವಂತ ಪ್ರಯತ್ನ, ವ್ಯಾಪಾರ ವ್ಯವಹಾರ ತಟಸ್ಥದ ಸ್ಥಿತಿನಲ್ಲೇ ಇರುತ್ತೆ. 6 ಕೇರಲ್ಲ 3 ಕಿಳಿಯಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲೇ ಇರುತ್ತೆ. ಅವಕಾಶಗಳು ಇದ್ರೂ ಕೂಡ ಅದನ್ನು ಉಪಯೋಗಿಸೋಕ್ಕೆ ಆರ್ಥಿಕವಾದಂಥ ಕೊರತೆಯೋ ಅಥವಾ ನಿಮ್ಮ ಆರೋಗ್ಯದ ಕಂಡೀಷನ್ಸೋ ಅಥವಾ ನಿಮಗೆ ಅದನ್ನು ನಿರ್ವಹಿಸೋದಕ್ಕಾಗದೇ ಇರ್ತಕ್ಕಂಥ ಕಂಡೀಷನ್ಸು ಏನೋ ಒಂದು ಅಡ್ಡ ಬಂದು ನಿಮಗೆ ಅದರಿಂದ ಸಿಗುವಂಥ ಬೆನಿಫಿಟ್ಟನ್ನು ನಿಮಗೆ ಸಿಗದಂಥ ರೀತಿಯಲ್ಲಿ ಮಾಡುತ್ತೆ ಅಂತಕ್ಕಂಥ ಸ್ಥಿತಿನಲ್ಲಿ ಇರುತ್ತೆ. ಧನಪ್ರಭಾವ, ಆರ್ಥಿಕವಾದಂಥ ಒತ್ತಡಗಳು ಹೆಚ್ಚಾಗುವಂಥ ಸ್ಥಿತಿ, ಕುಟುಂಬದೊಂದಿಗೆ ಸ್ವಲ್ಪ ಬಾಧೆ, ನೋವು, ಸ್ವಲ್ಪ ಒತ್ತಡ, ಕುಟುಂಬದ ಒಳಗಡೆಯೇ ಅವಮಾನವನ್ನು ಅನುಭವಿಸ್ತಕ್ಕಂಥ ಕಂಡೀಷನ್ಸನ್ನು ಬರಬಹುದು. ಅದರಲ್ಲೂ ಕೂಡ ಬೇರೆಯವರ ಮಾತು ನಿಮ್ಮ ಕುಟುಂಬದ ಅಥವಾ ಬೇರೆಯವರ ಕುತಂತ್ರ ನಿಮ್ಮ ಕುಟುಂಬದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಬಂಧು ಬಾಂಧವರೊಂದಿಗೂ ಕೂಡ ಸಂಬಂಧ ಅಷ್ಟೊಂದು ಚೆನ್ನಾಗಿರುವುದಿಲ್ಲ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲಕರವಾದಂಥ ವಾತಾವರಣ. ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತಕ್ಕಂಥದ್ದು, ಸಂಗಾತಿಯಿಂದ ಲಾಭವಾಗ್ತಕ್ಕಂಥದ್ದು. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಲೂ ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಕಫ, ಈ ವೀಸಿಂಗ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು, ಹವಾಮಾನ ವ್ಯತ್ಯಾಸಗಳಾಗ್ತಿದ್ದಂಗೆ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ಸ್ವಲ್ಪ ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರಿಗೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ತಕ್ಕಂಥವ್ರಿಗೆ, ಮತ್ತು ತುಂಬ ನಿಧಾನದ ಡೈಜೆಷನ್ ಸಮಸ್ಯೆ, ಅಂದರೆ ಊಟ ತಿಂದ್ರೂ ಕೂಡ ಎಷ್ಟು ಗಂಟೆ ಆದ್ರೂ ಕೂಡ ಹಸಿವೆ ಕಾಣೋದಿಲ್ಲ, ಆ ರೀತಿಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಾಗಬಹುದು ಈ ವಾರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಅದರ ಜೊತೆಯಲ್ಲಿ ಈ ಮೂಳೆ ಸವೆತ, ಜಾಯಿಂಟ್ಸ್ ಪೇಯ್ನು ಇವಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಹೆಚ್ಚಾಗಬಹುದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ.
ಭಾಗ್ಯಾಧಿಪತಿಯಾದಂಥನ ಅಷ್ಟಮ ಪ್ರಭಾವ. ಹಾಗಾಗಿ ಅದೃಷ್ಟವೇ ನಿಮಗೆ ಅದೃಷ್ಟ ಅಂತಕ್ಕಂಥ ಕೈ ಹಿಡಿದಕ್ಕಂಥ ಸಂದರ್ಭಗಳು ಇರೋದಿಲ್ಲ. ದಶಮಾಧಿಪತಿ ಅಷ್ಟಮ ಪ್ರಭಾವ. ಹಾಗಾಗಿ ಉದ್ಯೋಗ ಒತ್ತಡಗಳು ಕೂಡ ಜಾಸ್ತಿ ಇರ್ತದೆ. ಲಾಭಾಧಿಪತಿಯಾದಂಥನು ಲಾಭದಿಂದವೇ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಲಾಭವೂ ಇರೋದಿಲ್ಲ, ಸ್ವಲ್ಪ ನಿದ್ರೆಯೂ ಇರೋದಿಲ್ಲ, ಆರೋಗ್ಯವನ್ನು ಕೂಡ ಉಳಿಸ್ಕೊಳ್ತಕ್ಕಂಥದ್ದು ಕಡಿಮೆ, ಮಾನಸಿಕವಾದ ನೆಮ್ಮದಿಯೂ ಇಲ್ಲ, ಜಡ್ಡುಗದಂಥ ವಾತಾವರಣ, ಒಂದು ರೀತಿಯಲ್ಲಿ ಅತಂತ್ರದ ಸ್ಥಿತಿನಲ್ಲೇ ಒದ್ದಾಡುವಂಥ ಕಂಡೀಷನ್ಸನ್ನು ನೋಡಬೇಕಾದಂಥ ಅನಿವಾರ್ಯತೆ ಇರುತ್ತೆ. ನಿಮಗೆ ಏನಾದರೂ ಅನುಕೂಲವೇ ಆಗುವಂತಾದರೆ ಮಕ್ಕಳಿಂದಲೋ ಅಥವಾ ಪ್ರೀತಿ ಪಾತ್ರರಿಂದಲೋ ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿಯಿಂದಲೋ ಸ್ವಲ್ಪ ಏನಾದರೂ ಒಂದು ಸಮಾಧಾನ, ಒಂದು ತೃಪ್ತಿ, ಒಂದು ರೀತಿಯಾದಂಥ ಒಂದು ನೆಮ್ಮದಿಯನ್ನು ಕಾಣುವಂಥ ಸ್ಥಿತಿ ಬರಬಹುದು. ಮಿಕ್ಕಂಥ ರೀತಿಯ ವ್ಯವಹಾರಗಳೆಲ್ಲವೂ ಕೂಡ ಸ್ವಲ್ಪ ಉಲ್ಟಾ ಪಲ್ಟಾ ಹೊಡಿತದೆ, ಆಗತ್ತೆಂದಿದ್ದು ಲಾಸ್ ಆಗುವಂಥ ಸ್ಥಿತಿನಲ್ಲಿ ಕಂಡು ಬರ್ತದೆ. ಹಾಗಾಗಿ ಎಚ್ಚರಿಕೆ ಹೆಜ್ಜೆ, ಮೈಯೆಲ್ಲ ಕಣ್ಣಾಗಿ ಹೆಜ್ಜೆ ಇಡಬೇಕು ಯಾವುದೇ ತೀರ್ಮಾನಗಳಲ್ಲೂ. ಧನುಸ್ಸು ರಾಶಿನವರು ಪರಿಹಾರ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಕುಲದೇವತೆಯ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಎಲ್ಲಾದರೂ ಒಂದಿಡೀ ಕಡಲೆಕಾಳನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ, ಅಥವಾ 1 kg ಕಡಲೆಕಾಳನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿನಿಗೆ ಸಂಬಂಧಪಟ್ಟಂತೆ ಗುರುಬಲವಿದ್ರೂ ಗುರು ಆಸ್ಥಾನ ಆಗಿರೋದ್ರಿಂದ ಗುರುಬಲದ ಪ್ರಭಾವ ಪರಿಣಾಮ ನಿಮ್ಮ ಮೇಲೆ ಸಿಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಗುರುಬಲವಿದ್ರೂ ಕೂಡ ಅವನು ವರದಾನವಿಲ್ಲ. ಅಂದರೆ ಹೇಗಿರುತ್ತೆ ಅಂತಂದರೆ, ನೀವು ಗುರುವನ್ನು ಹುಡಿಕೊಂಡು ಏನೋ ಬೇಕು ಅನ್ನೋ ರೀತಿಯಲ್ಲಿ ಯಾವುದೋ ಆಶ್ರಮಕ್ಕೋ ಮಠಕ್ಕೋ ದೇವಸ್ಥಾನಕ್ಕೋ ಹೋಗ್ತೀರಿ, ಬಾಗಿಲಾಗಿರ್ತದೆ. ಎಲ್ಲೋ ಗುರುಗಳನ್ನ ನೋಡೋಕೆ ಹೋಗ್ತೀರಿ, ಅವರು ನೀವು ಬರೋ ಟೈಮಿಗೆ ಎಲ್ಲೋ ಹೊರಟೋಗಿರ್ತಾರೆ. ಅಥವಾ ಯಾರಿಂದಲೋ ನಿಮ್ಮ ಗುರುಗಳು ಅಂತ ಯಾರನ್ನ ಅಂದ್ಕೊಂಡಿರ್ತೀರಿ, ಅವರಿಂದ ಏನೋ ಕೆಲಸ ಆಗಬೇಕು ಅನ್ನೋ ರೀತಿಯಲ್ಲಿ ಅವ್ರನ್ನ ಭೇಟಿಯಾಗಿ ಹೋಗ್ತೀರಿ, ಅವರು ಕೈ ಸಿಗೋದಿಲ್ಲ. ಯಾರೋ ಅಧಿಕಾರಿಗಳನ್ನ ಭೇಟಿಯಾಗೋದಕ್ಕೆ ಹೋಗ್ತೀರಿ, ಅವರೇ ಕೈ ಸಿಗೋಲ್ಲ. ಈ ರೀತಿಯಲ್ಲಿ ಆಗುವಂಥ ಸ್ಥಿತಿ. ಅಥವಾ ಪಾಠ ಇಂಟ್ರೆಸ್ಟಾಗಿ ಕೇಳಬೇಕು ಅಂತ ಹೋಗ್ತೀರಿ ವಿದ್ಯಾರ್ಥಿಗಳು, ಆ ಇಂಟ್ರೆಸ್ಟಾಗಿ ಕೇಳಬೇಕು ಅನ್ನೋಂಥವ್ರು ಆರೋಗ್ಯದ ಕಂಡೀಷನ್ನೇ ಸರಿ ಇರೋಲ್ಲ, ಅಥವಾ ಅವ್ರು ಸರಿಯಾಗಿ ಪಾಠನೇ ಮಾಡೋದಿಲ್ಲ. ಈ ಸ್ಥಿತಿನಲ್ಲಿ ಸ್ವಲ್ಪ ಈ ಒಂದು ವಾರ ನೀವು ನೋಡುವಂಥ ಸ್ಥಿತಿಯನ್ನು ಕಾಣ್ತೀರಿ. ಹಣಕಾಸಿನ ಸ್ಥಿತಿ ಓಕೆ, ಖರ್ಚು ವೆಚ್ಚಗಳಿಗೇನು ಸಮಸ್ಯೆ ಇಲ್ಲ. ಏನು ಬೇಕು ಆದಷ್ಟು ಹಿಡಿತ ಮಾಡಿ ಖರ್ಚು ಮಾಡೋದರಿಂದ ನೀವು ಖರ್ಚಿನ ವಿಚಾರ ಸಂಬಂಧಪಟ್ಟಂತೆ ನಿಮಗೆ ಅವಶ್ಯಕತೆ ಏನಿದೆ ಅಷ್ಟಕ್ಕೆ ಮಾತ್ರವೇ ನೀವು ಹಣಕಾಸಿನ ವ್ಯವಸ್ಥೆ ಅಥವಾ ಖರ್ಚನ್ನು ಮಾಡುವಂಥ ಮನಸ್ಥಿತಿ ಇರೋದರಿಂದ ಅದಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ಅದರಲ್ಲೇನು ಲೋಪದೋಷಗಳಿರಲ್ಲ. ಹಿಡಿತದ ಖರ್ಚು ನಿಮ್ಮನ್ನು ಉಳಿಸುತ್ತೆ. ಈ ವಾರ ತೃತೀಯ ಪ್ರಭಾವ ಅಂತಕ್ಕಂಥದ್ದು ಬಂಧು ಬಾಂಧವರ ಸಹಕಾರದ ನಿರೀಕ್ಷೆಗಳಲ್ಲಿ ಯಾವುದೇ ಪ್ರಯೋಜನ ಇರುವುದಿಲ್ಲ ಅಂತಕ್ಕಂಥ. ಕುಜನ ಪ್ರಭಾವ ಭಾಳ ಚೆನ್ನಾಗಿತ್ತು ನಿಮಗೆ ಮಕರ ರಾಶಿನಿಗೆ. ಬಾಧಕಾಧಿಪತಿ ಆದ್ರೂ ಕೂಡ ಕುಜನ ಪ್ರಭಾವ, ಅವನ ವರದಾನ, ಅವನ ಅನುಕೂಲವನ್ನು ಏನು ಮಾಡಬೇಕು ಅದನ್ನು ಮಾಡಲೇಬೇಕಾಗಿತ್ತು, ಮಾಡ್ತಾ ಇದ್ದ. ಈಗ ಅವನ ಬಲವೂ ಕೂಡ ಹೊರಟೋಯಿತು. ಬಾಧಕಾಧಿಪತಿಯ ದೃಷ್ಟಿ ನೇರವಾಗಿ ನಿಮ್ಮ ರಾಶಿಯ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಬಾಧಕಾಧಿಪತಿ ಪ್ರಭಾವ ದಾಯಾದಿ ಕಲಹವನ್ನದೇ ಹೆಚ್ಚು ಮಾಡಬೇಕು. ಯಂತ್ರೋಪಕರಣಗಳು, ಎಲೆಕ್ಟ್ರಾನಿಕ್ ಸಾಧನಗಳು ಅಥವಾ ವಾಹನಗಳಿಂದ ಸಣ್ಣ ಪುಟ್ಟದಾಗಿ ಸಮಸ್ಯೆಯನ್ನು ತಂದುಕೊಳ್ಳಬೇಕು, ಒತ್ತಡವನ್ನು ಅನುಭವಿಸಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಮಾನಸಿಕವಾದಂಥ ಒತ್ತಡಗಳು ಜಾಸ್ತಿ ಆಗಬೇಕು, ತಾಯಿಯೊಂದಿಗೆ ಬೈಗುಳವನ್ನು ಕೇಳಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಆದರೆ ಇಲ್ಲೊಂದು ಅದೃಷ್ಟ ಅಂತಕ್ಕದ್ದು ನಿಮಗೆ ಸ್ವಲ್ಪ ವರದಾನವನ್ನು ತರ್ತದೆ. ಯಾರ್ದು? ಶುಕ್ರ ಅಂತಕ್ಕಂಥ ನೀಚಭಂಗ ರಾಜಯೋಗದಲ್ಲಿ ಕುಳಿತಿದ್ದಾನೆ. ಹಾಗಾಗಿ ಅದೊಂದು ನಿಮಗೆ ಸ್ವಲ್ಪ ಕೈ ಹಿಡಿಯಬಹುದು. ಸಂಗಾತಿಯಿಂದಲೋ, ಅಕ್ಕನಿಂದಲೋ, ತಂಗಿಯಿಂದಲೋ, ಸ್ನೇಹಿತೆಯಿಂದಲೋ ಏನೋ ಒಂದು ನಿಮ್ಮ ಸಮಸ್ಯೆಗಳಿಗೆ ಒಂದು ಮುಲಾಮ್, ಅಂದರೆ ಸಮಸ್ಯೆಗಳಿಗೆ ಪರಿಹಾರ. ಗಾಯಕ್ಕೆ ಮುಲಾಮ್ ಹಚ್ತಿರಲ್ಲ ಆಯಿಂಟ್ಮೆಂಟ್, ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಅವರಿಂದ ಆಯಿಂಟ್ಮೆಂಟ್ ಸಿಗುತ್ತೆ. ಅದೊಂದು ನಿಮಗೆ ವರದಾನವನ್ನು ತಂದುಕೊಡುವಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥದ್ದು ಅವಶ್ಯಕತೆ ಏನಿಲ್ಲ. ಆಕಸ್ಮಿಕವಾದಂಥ ಪ್ರಯಾಣ ಹೊರಡುವಂಥ ಸಂದರ್ಭಗಳು ಬರುತ್ತೆ. ಉದ್ಯೋಗ ಮಾಡ್ತೀರಿ, ಬಟ್ ಪರ್ಫೆಕ್ಟ್ ಪೂರ್ಣ ಮಾಡೋದಕ್ಕಾಗೋದಿಲ್ಲ, ಅರ್ಧಬರ್ಧ ಆಗುತ್ತೆ. ಅಥವಾ ಮಾಡಬೇಕಾದ್ರೆ ನೀನು ತಪ್ಪಾಗಿ ಮತ್ತೆ ಮಾಡಬೇಕಾದಂಥ ಅನಿವಾರ್ಯತೆ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಲಾಭದ ಎಷ್ಟೇ ಬಂದರೂ ಕೂಡ ಬೇರೆಯವರ ಪಾಲು, ಸಂಬಳಕ್ಕೆ ಅದಕ್ಕೆ ಇದಕ್ಕೆ ಖರ್ಚು ಮಾಡಿ ಕಳ್ಕೊಳ್ತಕ್ಕಂಥದ್ದು ಬಂದಿದ್ದೆಲ್ಲವೂ ಕೂಡ ಅಲ್ಲೇ ಹೋಯ್ತು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಲಾಭವನ್ನು ನೋಡೋದಕ್ಕೆ ಆಗುವುದಿಲ್ಲ. ಈ ವಾರ ಮಕರ ರಾಶಿಗೆ ಸಂಬಂಧಪಟ್ಟಂತೆ ರೀತಿಯಲ್ಲಿ ನೋಡಿದಾಗ
ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ನಿದ್ರೆನೂ ಸರಿಯಾಗಿರೋದಿಲ್ಲ, ಏನೇನೋ ಆಲೋಚನೆಗಳು. ಹಾಗಾಗಿ ಸಾಧ್ಯವಾದಷ್ಟು ಈ ವಾರ ತುಪ್ಪದ ದೀಪವನ್ನು ಅಮ್ಮನವರ ದೇವಸ್ಥಾನಕ್ಕೆ ಹಚ್ಚತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇಲ್ಲವಾ ನಿಮ್ಮ ಸಂಗಾತಿಗೋ, ಅಕ್ಕನಿಗೋ, ತಂಗಿಗೋ, ತಾಯಿಗೋ ಒಂದು ಮಲ್ಲಿಗೆ ಹೂವನ್ನೇನಾದರೂ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಕುಂಭರಾಶಿನವ್ರಿಗೆ ಈ ವಾರ ಒಂದು ರೀತಿಯಲ್ಲಿ ವರದಾನವೇ, ಇನ್ನೊಂದು ರೀತಿಯಲ್ಲಿ ಸಮಸ್ಯೆಯೇ ಆಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಯಾವುದು ವರದಾನ ಅಂತಕ್ಕಂಥ ರೀತಿ ನೋಡಿದಾಗ, ಸಾಮಾನ್ಯವಾಗಿ ಈ ಡೈವರ್ಸ್ ಕೇಸು, ಕಲಹ ಅಥವಾ ಕೋರ್ಟ್ ಕೇಸು, ಇವುಗಳಲ್ಲಿ ನಿಮಗೆ ವರದಾನವನ್ನು ತರುತ್ತದೆ. ಯಾವುದು ನಿಮ್ಮ ಭವಿಷ್ಯವನ್ನು ಮಂಕು ಮಾಡಿರ್ತದೋ ಅದರಿಂದ ಬಿಡುಗಡೆ ಆಗುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥದ್ದು. ಅಥವಾ ತುಂಬ ಗಂಭೀರವಾದ ಸಮಸ್ಯೆಯನ್ನು ತಂದು ನಿಮ್ಮ ಬದುಕನ್ನೇ ಕತ್ತಲು ಮಾಡಿರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಸ್ವಲ್ಪ ಅನುಕೂಲ, ತೊಂದರೆಯಿಂದ ಬಚಾವಾಗುವಂಥ ಸ್ಥಿತಿಯಿಂದ ಅನುಕೂಲ ಅನ್ನೋ ರೀತಿಯಾದಂಥ ವರದಾನ. ಆರ್ಥಿಕವಾದಂಥ ಸ್ಥಿತಿ, ಸಾಲವನ್ನು ಕೇಳಿದರೆ ಬೇರೆ ಎಲ್ಲಾದರೂ ಅಲ್ಲಿ ಒಂದು ಅನುಕೂಲವಾಗ್ತಕ್ಕಂಥ ಸನ್ನಿವೇಶಗಳು ಬರುವಂಥದ್ದು. ಯಾರ್ಯಾರು ನಿಮಗೆ ಶತ್ರುಗಳಾಗಿರ್ತಲ್ಲ, ಬಂಧು ಬಾಂಧವರು, ದಾಯಾದಿಗಳು, ಸ್ವಲ್ಪ ನಿಮ್ಮ ಪರವಾಗಿ ಬರುವಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರಬಹುದು. ಭೂಮಿ ವ್ಯಾಜ್ಯಗಳು ಬಗೆಹರಿತಕ್ಕಂಥ ಲಕ್ಷಣಗಳಿರ್ತದೆ. ಈ ರಿಸರ್ಚ್ ಲೈನಲ್ಲಿರ್ತಕ್ಕಂಥವ್ರಿಗೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಏನೋ ಹೊಸದಾಗಿ ಏನೋ ಪ್ರಯೋಗ ಮಾಡಬೇಕು ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥವ್ರಿಗೆ ಏನೋ ಒಂದು ಅದೃಷ್ಟ ಅಥವಾ ಅನುಕೂಲ ಅಂತಕ್ಕಂಥ ರೀತಿಯಲ್ಲಿ ಸಕ್ಸಸ್ಸನ್ನು ನೋಡುವಂಥ ಸಂದರ್ಭಗಳು ಕಂಡುಬರ್ತದೆ. ಸೈಂಟಿಸ್ಟ್ಗಳು, ಡಾಕ್ಟ್ರುಗಳು, ರಿಸರ್ಚ್ ಲೈನಲ್ಲಿರುವಂಥವ್ರಿಗೆ, ಇಂಜಿನಿಯರಿಂಗ್ ಲೈನಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ವರದಾನ. ಆಧ್ಯಾತ್ಮ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಧ್ಯಾನ ಮತ್ತೊಂದು ಮಗದೊಂದು ಅದರ ಕಡೆಗೆ ತೊಡಗಿಸ್ಬೇಕು ಅನ್ನೋಂಥವ್ರಿಗೆ ಈ ವಾರ ಸ್ವಲ್ಪ ಅನುಕೂಲಕರವಾದಂಥ ಸ್ಥಿತಿನಲ್ಲಿ ಇರುತ್ತೆ. ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸ್ವರೂಪಗಳೇನು ಕಂಡುಬರೋದಿಲ್ಲ. ಒಂದೇ ಒಂದು ಸಮಸ್ಯೆ ಏನಂದರೆ ಈ ನರಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಮೆದುಳಿಗೆ ಸಂಬಂಧಪಟ್ಟ ಸಮಸ್ಯೆ, ಈ ಸ್ಕಿನ್ ಡಿಸೀಸ್ ಇರ್ತಕ್ಕಂಥವ್ರು, ಸ್ವಲ್ಪ ಈ ಸ್ಪೈನಲ್ ಕಾರ್ಡಲ್ಲಿ ಏನೋ ನರ ಹಿಡಿದಿದೆ ಅಂತಕ್ಕಂಥ ರೀತಿಯಲ್ಲಿ ಏನೋ ಸಮಸ್ಯೆ ಇರ್ತಕ್ಕಂಥವ್ರು, L4 L5 ಅನ್ನೋ ರೀತಿಯಲ್ಲಿ ಏನೋ ಸಮಸ್ಯೆ ಇರ್ತಕ್ಕಂಥವ್ರಿಗೆ, ಇಂಥವ್ರಿಗೆ ಸ್ವಲ್ಪ ಕಾಲಲ್ಲಿ ಸ್ವಲ್ಪ ನರ ಎಳಿತದೆ, ಈ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆ ಸಮಸ್ಯೆಗಳಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಅಷ್ಟಮಾದಿ ದುಸ್ಥಾನವಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ ಇರ್ತಕ್ಕಂಥದ್ದಾಗಿಂದ ಆಗಲೇ ಹೇಳಿದಂಥ ರೀತಿಯಲ್ಲಿ ಸೈಂಟಿಸ್ಟ್ಗಳಿಗಂತೂ ತುಂಬ ಅನುಕೂಲವನ್ನು ತರ್ತಕ್ಕಂಥ ಸಂದರ್ಭ. ಭಾಗ್ಯಾಧಿಪತಿಯಾದ ನೀಚಭಂಗ ರಾಜಯೋಗಕ್ಕೊಳಗಾಗಿದ್ದಾನೆ. ಈ ಸಂದರ್ಭ ಅಂತಕ್ಕಂಥದ್ದು ಅಷ್ಟಮಾಧಿಪತಿ ಅದೃಷ್ಟ ಸಿಗುವಂಥದ್ದೇ ನಿಮ್ಮಿಂದ ಗುಪ್ತ ವ್ಯಕ್ತಿಗಳಿಂದ, ಗುಪ್ತ ಮಾರ್ಗಗಳಿಂದ ಅನ್ನೋ ರೀತಿಯಾದಂಥ ವಾತಾವರಣ. ಮತ್ತು ಏನಾದರೂ ಉದ್ಯೋಗ, ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು ಅನ್ನೋದಿತ್ತು ಅಂತಂದರೆ ದಂಡನೆ ಆಗುತ್ತೆ, ಬೈಗುಳವನ್ನು ಮಾಡ್ತಾರೆ, ಬಟ್ ಅನುಕೂಲವಾಗುತ್ತೆ. ಅದನ್ನು ಸಹಿಸ್ಕೊಳ್ಳಿ, ಅನುಕೂಲವಾಗುತ್ತೆ. ಅವರೇ ನಿಮಗೆ ಪ್ರೋತ್ಸಾಹವಾಗಿ ವರದಾನವಾಗಿ ನಿಲ್ತಾರೆ. ಚಿಂತೆ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಕುಂಭರಾಶಿನಿಗೆ ಒಂದು ರೀತಿಯಲ್ಲಿ ಪ್ಲಸ್ಸು, ಒಂದು ರೀತಿಯಲ್ಲಿ ಮೈನಸ್ಸು. ಗುರುಬಲ ಇಲ್ಲದಿದ್ದರೂ ಕೂಡ ಒಂದು 60% ಪ್ಲಸ್ಸನ್ನೇ ನೋಡುವಂಥ ಸ್ಥಿತಿ ಇದೆ ಈ ವಾರ. ಒಳ್ಳೆಯದಾಗಲಿ. ಪರಿಹಾರ, ಸಣ್ಣ ಪುಟ್ಟದಾಗಿರುವಂಥ ಸಮಸ್ಯೆಗಳಿಂದ ಪರಿಹಾರ ಸಿಗಬೇಕು ಅನ್ನೋದಿತ್ತು ಅಂತಂದರೆ ಸಾಧ್ಯವಾದಷ್ಟು ವೆಂಕಟೇಶ್ವರನ ದೇವಸ್ಥಾನಕ್ಕೆ ತುಳಸಿಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಮೀನರಾಶಿನಿಗೆ ರಾಷ್ಟ್ರಾಧಿಪತಿ ಹಸ್ತತ್ಯಾಗವಾಗುವವರೇನು ಕೂಡ ಸ್ವಲ್ಪ ಒದ್ದಾಟವೇ. ಗುರುಬಲದ ಪ್ರಭಾವ ಅಥವಾ ಪರಿಣಾಮ ಅಂತಕ್ಕಂಥದ್ದಕ್ಕೆ ಸಿಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿರುವಂಥದ್ದು. ಷಷ್ಠ ಪ್ರಭಾವ, ಆರೋಗ್ಯದ ಕಂಡೀಷನ್ಸು ನಿಮಗೆ ಅಂಥ ಮೈನಸ್ ಇಲ್ಲ ಅಂದ್ರೂ ಕೂಡ ಈ ಪಿತ್ತ ಸಂಬಂಧಪಟ್ಟಂಥ ಸಮಸ್ಯೆ ಇರ್ತಕ್ಕಂಥವ್ರು, ಮತ್ತು ಈ ಜಾಯಿಂಟ್ಸ್ ಪೇಯ್ನು, ಮೂಳೆ ಸಂಬಂಧಪಟ್ಟ ಸಮಸ್ಯೆ, ಡಸ್ಟ್ ಅಲರ್ಜಿ, ಸ್ವಲ್ಪ ಕೂದಲು ಉದುರುವಂಥದ್ದು, ಕಣ್ಣು ಹುರಿ ಬರ್ತಕ್ಕಂಥದ್ದು ಅಥವಾ ಕಣ್ಣಿಗೆ ಪೊರೆ ಕಟ್ತಕ್ಕಂಥದ್ದು, ಸ್ವಲ್ಪ ದೂರದೃಷ್ಟಿ ದೋಷ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಏನೋ ಸಣ್ಣದಾಗಿ ವ್ಯತ್ಯಾಸಗಳಾಗ್ಬೋದು. ಅಥವಾ ಹಿಂಗೆ ಆಯ್ತಲ್ಲ ಅನ್ನೋ ರೀತಿಯಲ್ಲಿ ಚಿಂತೆ ಆಗಬಹುದು. ಚಿಂತೆ, ಡಿಪ್ರೆಷನ್ ಅಂತ ಹೇಳ್ತಾರೆ. ಏನೋ ಒಂದು ಇನ್ಸಿಡೆಂಟ್ ಆಯಿತು, ಡಿಪ್ರೆಷನ್ಗೆ ಹೋಗೋದು ಅಂತಾರಲ್ಲ, ಅದನ್ನೇ ಜಾಸ್ತಿ ತಲೆ ಒಳಗೆ ಹಾಕ್ಕೊಂಡು ಒದ್ದಾಡ್ತಿರಲ್ಲ, ಆ ಸ್ಥಿತಿಯನ್ನು ನೋಡುವಂಥ ಕಂಡೀಷನ್ಸ್ ಇರುತ್ತದೆ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಈ ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥ ವರದಾನ, ಮತ್ತು ಈ ಶೇರ್ ಮಾರುಕಟ್ಟೆ ಮತ್ತೊಂದು ಮಗದೊಂದು ರೀತಿಯಲ್ಲಿ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅನುಕೂಲದ ಸ್ಥಿತಿಯನ್ನು ಕಾಣ್ತಕ್ಕಂಥದ್ದು.
ತೃತೀಯ ಪ್ರಭಾವ, ಯಾರು ನಿಮಗೆ ಕೇಡನ್ನು ಮಾಡಬೇಕು, ಕೆಡುಕನ್ನು ಮಾಡಬೇಕು, ಅವನು ಸ್ವಲ್ಪ ಬಲಹೀನನಾಗಿದ್ದಾನೆ, ನಿಮಗೆ ವರದಾನವೇ. ಹಾಗಾಗಿ ತುಂಬ ಸಾಕಷ್ಟು ಮೇಲೆ ತುಂಬ ಗಂಭೀರವಾಗಿ ಆಗುವಂಥ ಸಮಸ್ಯೆಗಳಿಂದ ಬಚಾವಾಗುವಂಥ ಲಕ್ಷಣವೂ ಕೂಡ ಇರುವಂಥದ್ದು. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ವರದಾನವಾಗ್ತಕ್ಕಂಥದ್ದು, ಸ್ಥಿರಾಸ್ತಿಯಿಂದ ಅನುಕೂಲವಾಗ್ತಕ್ಕಂಥ ಸಂದರ್ಭ, ತಾಯಿಯ ಸಹಕಾರ ಅಥವಾ ತಾಯಿಯಿಂದ ಅದೃಷ್ಟ ಒಲಿದು ಬರತಕ್ಕಂಥ ಸನ್ನಿವೇಶಗಳು ಬರುವಂಥದ್ದೆಲ್ಲವೂ ಕೂಡ ಕಾಣುವಂಥದ್ದು ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಭಾಗ್ಯಾಧಿಪತಿಯಾದ ಚತುರ್ಥ ಪ್ರಭಾವಕ್ಕೊಳಗಾಗಿರೋದ್ರಿಂದ ಸ್ಥಿರಾಸ್ತಿಯಿಂದ ಎಲ್ಲೋ ಒಂದು ಸಣ್ಣದಾಗಿ ವರದಾನವಾಗಬೇಕು, ಅನುಕೂಲವಾಗಬೇಕು, ಅದೃಷ್ಟ ಒಲಿಬೇಕು. ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಮೀನರಾಶಿ ಮೀನ ಲಗ್ನವಾಗಿದ್ದು ಕುಜದಶೆ ರಾಹುಭಕ್ತಿ, ರಾಹುದಶೆ ಕುಜಭಕ್ತಿಯೋ ಅಂತರ್ಭಕ್ತಿಯೋ ನಡೀತಾ ಇದ್ದಂಥ ಪಕ್ಷದಲ್ಲಿ ನಿಮಗೆ ಭೂಮಿ ವಿಷಯಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ಳಿ. ಅದೃಷ್ಟ ಒಳ್ಳೆಯ ಭೂಮಿ ಸಿಗುತ್ತೆ. ನೀವು ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಜಾತಕದಲ್ಲಿ ದಶೆ ಭುಕ್ತಿಗಳೇನಾದರೂ ಇದು ನಡೀತಾ ಇದ್ದಂಥ ಪಕ್ಷದಲ್ಲಿ ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ತೃಪ್ತಿಕರ ಇರೋದಿಲ್ಲ. ಕೆಲಸ ಸರಿಯಾಗಿ ಮಾಡೋಕ್ಕಾಗಲ್ಲ, ಜಿಡ್ಡುಗಟ್ಟಿದಂಗೆ ಇರುತ್ತೆ. ಏನೋ ಒಂಥರ ನಿರುತ್ಸಾಹದಲ್ಲಿ ಕೆಲಸವನ್ನು ಮಾಡಬೇಕತ್ತೆ. ಎಷ್ಟು ಕಷ್ಟ ಬಿದ್ರೂ ಕೂಡ ಸಂಬಳ ಅಷ್ಟಕ್ಕಷ್ಟೇ ಅಲ್ವೇನಪ್ಪ ಅನ್ನೋ ರೀತಿಯಲ್ಲಿ ಏನು ಬೇಕೋ ಮಾಡೋಣ ಅನ್ನೋ ರೀತಿಯಲ್ಲಿ ನಿರುತ್ಸಾಹದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಕಂಡೀಷನ್ಸ್ ಈ ವಾರದಲ್ಲಿ ಇರ್ತಕ್ಕಂಥದ್ದು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ನಂತರ ಹಿರಿಯರು ಯಾರಾದರೂ ವಯೋವೃದ್ಧರು 60-65 ವರ್ಷ ದಾಟಿದಂಥ ವಯೋವೃದ್ಧರಿದ್ದರೆ ಅವರಿಗೆ ಕೈಲಾದಂಥ ಸಹಾಯವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.